أعوذ بالله من الشيطان الرجيم لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم فإن تولوا فقل حسبي الله لا إله إلا هو عليه توكلت وهو رب العرش العظيم. ಪರಮದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನೂ ಅಧಿಪತಿಯೂ ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಖಂಡಿತವಾಗಿಯೂ ನಿಮ್ಮ ಬಳಿಗೆ ಓರ್ವ ಸಂದೇಶವಾಹಕರು ಬಂದಿರುತ್ತಾರೆ. ಅವರು ನಿಮ್ಮವರಿಂದಲೇ ಆಗಿರುತ್ತಾರೆ. ನೀವು ನಷ್ಟ ಹೊಂದುವುದು ಅವರಿಗೆ ಅತ್ಯಂತ ಅಸಹನೀಯವಾಗಿದೆ. ಅವರು ನಿಮ್ಮ ಯಶಸ್ಸಿಗೆ ಹಂಬಲಿಸುವವರಾಗಿದ್ದಾರೆ. ಅವರು ಸತ್ಯವಿಶ್ವಾಸಿಗಳಿಗೆ ವತ್ಸಲರೂ ಕರುಣಾಳೂ ಆಗಿರುತ್ತಾರೆ. ಓ ಪೈಗಂಬರರೇ, ಇನ್ನು ಇವರು ನಿಮ್ಮಿಂದ ವಿಮುಖರಾಗುತ್ತಾರೆ ಎಂದಾದರೆ ಇವರೊಡನೆ ಹೀಗೆ ಹೇಳಿರಿ, ನನಗೆ ಅಲ್ಲಾಹನೇ ಸಾಕು, ಅವನ ಹೊರತು ಅನ್ಯ ಆರಾಧ್ಯನಿಲ್ಲ. ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇನೆ ಮತ್ತು ಅವನು ವಿಶ್ವ ಮಹಾಸಿಂಹಾಸನದ ಮಾಲೀಕನಾಗಿರುತ್ತಾನೆ. ಜಮಾಯತ್ ಇಸ್ಲಾಮಿ ದಾವಣಗೆರೆ ಶಾಖೆಯ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಕುರ್ಆನ್ ಪ್ರವಚನ ಕಾರ್ಯಕ್ರಮದ ಎರಡನೆಯ ಮತ್ತು ಕೊನೆಯ ದಿನವಾದ ಇಂದು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಹಳ ಅರ್ಥಪೂರ್ಣವಾದ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಗೌರವಾನ್ವಿತ ಸ್ವಾಮೀಜಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶದ ಬಗ್ಗೆ ನಿನ್ನೆ ಕೆಲವು ವಿಷಯಗಳನ್ನು ನಾವು ಚರ್ಚಿಸಿದ್ದೆವು. ಈ ಪ್ರವಚನ ಕಾರ್ಯಕ್ರಮ ಇದು ತಿಳಿಯುವ ಮತ್ತು ತಿಳಿಸುವ ಒಂದು ಪ್ರಕ್ರಿಯೆಯಾಗಿದೆ. ಒಬ್ಬ ಗೌರವಾನ್ವಿತ ಸನ್ಯಾಸಿ ಒಂದು ದೊಡ್ಡ ಧಾರ್ಮಿಕ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಎಲ್ಲ ಧರ್ಮಗುರುಗಳನ್ನು ಆಹ್ವಾನಿಸಿ ಅರ್ಥಪೂರ್ಣವಾದ ಒಂದು ಧಾರ್ಮಿಕ ಸಂವಾದ ಕಾರ್ಯಕ್ರಮವನ್ನು ಒಬ್ಬ ಮಹಾನ್ ಸನ್ಯಾಸಿ ಏರ್ಪಡಿಸ್ತಾರೆ. ಆ ಕಾರ್ಯಕ್ರಮದ ಎಂಟ್ರೆನ್ಸ್ನಲ್ಲಿ ಅವರು ಒಂದು ಬೋರ್ಡ್ ಹಾಕಿಟ್ಟರು. ಆ ಬೋರ್ಡಿನಲ್ಲಿ ಅವರು ಬರೆದರು, ಈ ಸಂವಾದ ಕಾರ್ಯಕ್ರಮ ಇದು ಸೋಲುವುದಕ್ಕೂ ಸೋಲಿಸುವುದಕ್ಕೂ ಇರುವ ಕಾರ್ಯಕ್ರಮ ಅಲ್ಲ, ಇದು ತಿಳಿಯುವುದಕ್ಕೂ ತಿಳಿಸುವುದಕ್ಕೂ ಇರುವ ಕಾರ್ಯಕ್ರಮ ಅಂತ ಬೋರ್ಡ್ ಹಾಕಿಟ್ಟರು. ಜಮಾಯತ್ ಇಸ್ಲಾಮಿ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸುವಾಗ ಇದು ಖಂಡಿತವಾಗಿಯೂ ತಿಳಿಯುವ ಮತ್ತು ತಿಳಿಸುವ ಒಂದು ಪ್ರಕ್ರಿಯೆಯಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಅಮೂಲ್ಯವಾದ ಸಂದೇಶಗಳನ್ನು ಕೊಟ್ಟರು.
ಆ ಸಂದೇಶಗಳೆಲ್ಲವೂ ಮನುಷ್ಯನ ಬೆಳವಣಿಗೆಗೆ ಸಂಬಂಧಪಟ್ಟ, ಮನುಷ್ಯನ ಅಭಿವೃದ್ಧಿಗೆ ಸಂಬಂಧಪಟ್ಟ, ಮನುಷ್ಯನ ವಿಕಾಸಕ್ಕೆ ಸಂಬಂಧಪಟ್ಟ, ಮನುಷ್ಯನ ಉನ್ನತಿಗೆ ಸಂಬಂಧಪಟ್ಟ ವಿಚಾರಗಳಾಗಿತ್ತು. ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಕಲಿಸಿಕೊಟ್ಟ ಒಂದನೆಯ ಸಿದ್ಧಾಂತ ನಿಮಗೆ ಒಬ್ಬ ದೇವನಿದ್ದಾನೆ ಎಂಬುದಾಗಿದೆ. ದೇವರ ಬಗ್ಗೆ ಬಹಳ ಸರಳವಾದ, ಬಹಳ ಸ್ಪಷ್ಟವಾದ ಸಂದೇಶವನ್ನು, ಚಿಂತನೆಯನ್ನು, ಅರಿವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟರು. ನಿಮಗೆ ಒಬ್ಬ ದೇವನಿದ್ದಾನೆ ಎಂದು ಮಾತ್ರ ಅಲ್ಲ, ನಿಮಗೊಬ್ಬ ದೇವ ಮಾತ್ರ ಇದ್ದಾನೆ. ಆ ಒಬ್ಬ ದೇವನನ್ನು ಮಾತ್ರ ನೀವು ಅನುಸರಿಸಬೇಕು, ಆರಾಧಿಸಬೇಕು. ಆ ಒಬ್ಬ ದೇವನ ಬಳಿ ಮಾತ್ರ ನೀವು ಶರಣಾಗಬೇಕು. ಯಾ ಅಯ್ಯುಹನ್ನಾಸ್ ಉಅ್ಬುದೂ ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬಲಿಕುಂ. ಮನುಷ್ಯರೇ, ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಯಾವ ದೇವ ಸೃಷ್ಟಿಸಿದ್ದಾನೋ ಆ ದೇವನನ್ನು ಮಾತ್ರ ನೀವು ಆರಾಧಿಸಿ. ಇದು ಪ್ರವಾದಿಯವರು ಈ ಜಗತ್ತಿಗೆ ಕೊಟ್ಟ ಮೂಲ ಸಂದೇಶ. ಇದು ದೇವ ನೀವು ಒಪ್ಪಿದ್ದರೂ ಒಪ್ಪದಿದ್ದರು ಖಂಡಿತ ಈ ಜಗತ್ತನ್ನು ಸೃಷ್ಟಿಸಿದ ಒಬ್ಬ ದೇವನಿದ್ದಾನೆ. ಈ ಜಗತ್ತಿನಲ್ಲಿರುವ 700 ಕೋಟಿ ಮನುಷ್ಯರು ಕೂಡ ದೇವನ ಮೇಲೆ ನಂಬಿಕೆ ಇಡುವುದಿಲ್ಲ, ದೇವನನ್ನು ಆರಾಧಿಸುವುದಿಲ್ಲ, ದೇವನನ್ನು ನಿರಾಕರಿಸ್ತಾರೆ. ಅದರಿಂದ ದೇವನ ಸ್ಥಾನಮಾನ ಏನು ಕಡಿಮೆಯಾಗುವುದಿಲ್ಲ. ಜಗತ್ತಿನ 700 ಕೋಟಿ ಮನುಷ್ಯರು ಕೂಡ ಎಲ್ಲರೂ ಹೇಳಿ ದೇವರೇ ಇಲ್ಲ ಅಂತ ಹೇಳಿ ನೀವೆಲ್ಲ, ಅಥವಾ ನೀವು ಯಾರೂ ದೇವನನ್ನು ಅನುಸರಿಸುವುದಿಲ್ಲ, ದೇವನನ್ನು ನಂಬುವುದೂ ಇಲ್ಲ. 700 ಕೋಟಿ ಮನುಷ್ಯರು ದೇವನನ್ನು ನಿರಾಕರಿಸ್ತಾರೆ. ಅದರಿಂದ ದೇವನ ಸ್ಥಾನಮಾನಕ್ಕೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ಇನ್ನು ನೀವು 700 ಕೋಟಿ ಜನ ಕೂಡ ದೇವನನ್ನು ಭಕ್ತಿಯಿಂದ ಆರಾಧಿಸ್ತೀರಿ ಅಂತ ಇಟ್ಕೊಳ್ಳಿ. 700 ಕೋಟಿ ಜನರು ದೇವರನ್ನು ಭಕ್ತಿಯಿಂದ ಆರಾಧಿಸ್ತೀರಾ? ದೇವನ ಮೇಲೆ ನಿಮಗೆಲ್ಲ ಅಪಾರ ವಿಶ್ವಾಸ ಇದೆ. ಅದರಿಂದ ದೇವನ ಸ್ಥಾನಮಾನದಲ್ಲಿ ಏನು ಹೆಚ್ಚಳವೂ ಆಗುವುದಿಲ್ಲ. ನೀವು ದೇವನನ್ನು ನಿರಾಕರಿಸುವುದರಿಂದ ದೇವನ ಸ್ಥಾನ ಕಡಿಮೆಯಾಗುವುದೂ ಇಲ್ಲ. ನೀವೆಲ್ಲ ದೇವನನ್ನು ಅನುಸರಿಸುವುದರಿಂದ ದೇವನ ಸ್ಥಾನ ಹೆಚ್ಚಾಗುವುದಿಲ್ಲ. ಯಾಕೆಂದರೆ ಅವ ದೇವನೇ, ಅವ ದೇವ, ಖಂಡಿತ ಆತ ದೇವ. ಅವನನ್ನು ನಿರಾಕರಿಸುವುದರ ಮತ್ತು ಅವನ ಮೇಲೆ ವಿಶ್ವಾಸ ಇಡುವುದರ ಪ್ರತಿಫಲವನ್ನು ಅನುಭವಿಸುವವರು ನೀವು ಮಾತ್ರ, ನಾನು ಮತ್ತು ನೀವು ಮಾತ್ರ. ಅದು ದೇವನ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಆದ್ದರಿಂದಲೇ ಪ್ರವಾದಿಯವರು ಈ ಜಗತ್ತಿಗೆ ಕೊಟ್ಟ ಮೂಲ ಸಂದೇಶ, ನಿಮಗೊಬ್ಬ ದೇವನಿದ್ದಾನೆ. ಆ ದೇವ ಯಾರು ಅಂತ ನೀವು ಖಂಡಿತ ಗುರುತಿಸಬೇಕು. ಪ್ರವಾದಿಯವರು ಈ ಜಗತ್ತಿಗೆ ಹೇಳಿದರು, ಈ ಜಗತ್ತಿನಲ್ಲಿ ನಡೆಯುವ ಅತ್ಯಂತ ದೊಡ್ಡ ಅನ್ಯಾಯ, ಈ ಜಗತ್ತಿನಲ್ಲಿ ಮಾನವ ಮಾಡುವ ಅತಿ ದೊಡ್ಡ ಅಧರ್ಮ, ಅಕ್ರಮ ಯಾವುದೆಂದರೆ ಇನ್ನ ಶಿರ್ಕ ಲುಲ್ಮುನ್ ಅಲೀಮ್, ದೇವ ಸಹಭಾಗಿತ್ವ. ಒಬ್ಬ ದೇವನಿಗೆ ನಿಮ್ಮನ್ನು ಸೃಷ್ಟಿಸಿದ ದೇವನನ್ನು ಬಿಟ್ಟು ನೀವು ಬೇರೆ ಯಾರನ್ನೋ ದೇವರು ಅಂತ ತಿಳ್ಕೊಳ್ಳುವುದು, ನಿಮ್ಮನ್ನು ಸೃಷ್ಟಿಸಿರುವ ದೇವನನ್ನು ಬಿಟ್ಟು ನೀವು ಬೇರೆ ಯಾರನ್ನೋ ದೇವರು ಅಂತ ಪೂಜಿಸುವುದು, ಈ ದೇವ ಸಹಭಾಗಿತ್ವ ಈ ಭೂಮಿಯಲ್ಲಿ ಮಾನವ ಮಾಡುವ ಅತ್ಯಂತ ದೊಡ್ಡ ಅಕ್ರಮವಾಗಿದೆ, ಅಧರ್ಮವಾಗಿದೆ, ಅನ್ಯಾಯವಾಗಿದೆ ಎಂದು ಪ್ರವಾದಿಯವರು ಕಲಿಸಿಕೊಟ್ಟರು. ಪ್ರವಾದಿಯವರು ಈ ಜಗತ್ತಿಗೆ ಕೊಟ್ಟ ಮೂಲ ಸಂದೇಶ ಅದು. ನಿಮಗೊಬ್ಬ ದೇವ ಖಂಡಿತ ಇದ್ದಾನೆ. ಆ ದೇವನನ್ನು ಅನುಸರಿಸುವುದರಿಂದ ಮಾತ್ರ ಈ ಜಗತ್ತಿನಲ್ಲಿ ಶಾಂತಿ ಬರಲಿಕ್ಕೆ ಸಾಧ್ಯ. ಪ್ರವಾದಿಯವರು ಹೇಳಿದರು, ಈ ಜಗತ್ತಿಗೆ ಆಕಾಶ ಮತ್ತು ಭೂಮಿ ಇದೆಲ್ಲವೂ ದೇವನನ್ನು ಅನುಸರಿಸ್ತಾ ಇದೆ ಅಂತ ಕಲಿಸಿಕೊಟ್ಟಿದ್ದ ಕುರ್ಆನ್. ವಲಹು ಅಸ್ಲಮ ಮಂಫಿಸ್ ಸಮಾವಾತಿ ವಲ್ ಅರ್ದ್. ಆಕಾಶ ಭೂಮಿಗಳು, ಗ್ಯಾಲಕ್ಸಿಗಳು, ಗ್ರಹೋಪಗ್ರಹಗಳು, ಸೂರ್ಯ ಚಂದ್ರ ನಕ್ಷತ್ರಗಳು ಇವೆಲ್ಲವೂ ದೇವನ ನಿಯಮಕ್ಕೆ ಬದ್ಧವಾಗಿ ಚಲಿಸ್ತಾ ಇದೆ. ಅದೆಲ್ಲಾದರೂ ದೇವನ ನಿಯಮಕ್ಕೆ ತಪ್ಪಿ ನಡೆದರೆ ನೀವು ಆಲೋಚಿಸಿ ನೋಡಿ, ಒಂದು ದಿವಸ ಸೂರ್ಯ
ಒಂದು ಅರ್ಧ ಗಂಟೆ ತಡವಾಗಿ ಉದಯಿಸಿದರೆ ಏನಾಗಬಹುದು? ಈ ಜಗತ್ತಿನಲ್ಲಿ ಎಷ್ಟೋ ನಾಶ ನಷ್ಟಗಳಿಗೆ ಅದು ಕಾರಣ ಆಗ್ತದೆ. ಒಂದು ದಿವಸ ಸೂರ್ಯ 10 ನಿಮಿಷ ತಡವಾಗಿ ಅಸ್ತಮಿಸುವುದಾದರೆ ಅದು ಈ ಜಗತ್ತಿನಲ್ಲಿ ಧಾರಾಳ ಅನಾಹುತಗಳಿಗೆ ಕಾರಣವಾದೀತು. ಸಣ್ಣ ಚಂದ್ರಗ್ರಹಣ ಆಗುವಾಗ ಏನೆಲ್ಲ ಸಮಸ್ಯೆಗಳಾಗ್ತದೆ ಎಂದು ನಮಗೆಲ್ಲ ಗೊತ್ತಿದೆ ಅಲ್ಲ. 10 ನಿಮಿಷ ಸೂರ್ಯ ತಡವಾಗಿ ಅಸ್ತಮಿಸಿದರೆ, 10 ನಿಮಿಷ ಸೂರ್ಯ ತಡವಾಗಿ ಉದಯಿಸಿದರೆ ಅದು ಜಗತ್ತಿನ ಮೇಲೆ ಬೀರುವ ದುರಂತ ಬಹಳ ಮಾರಕವಾಗಿರಬಹುದು. ಆದರೆ ಈ ಜಗತ್ತಿನ ಇತಿಹಾಸದಲ್ಲಿ ಎಂದೂ ಹಾಗೆ ಆಗಲಿಲ್ಲ. ಯಾಕೆಂದರೆ ವಲಹು ಅಸ್ಲಮ ಮಂ ಫಿಸ್ ಸಮಾವಾತಿ ವಲ್ ಅರ್ದ್, ಈ ಗ್ರಹಗಳೆಲ್ಲ ತಪ್ಪಿ ನಡೆದರೆ, ಈ ಗ್ರಹಗಳೆಲ್ಲ ಯಾವುದೋ ರೀತಿಯಲ್ಲಿ ತಮ್ಮ ಭ್ರಮಣ ಪಥಗಳಲ್ಲಿ ಸುತ್ತುತ್ತಿರುವ ಗ್ರಹಗಳು ಅದು ಭ್ರಮಣ ಪಥದಿಂದ ದೂರ ಸರಿದು ಬಿಟ್ಟರೆ ಅದು ಮನುಷ್ಯನ ಮೇಲೆ, ಜಗತ್ತಿನ ಮೇಲೆ ಉಂಟು ಮಾಡುವ ಪರಿಣಾಮ ಬಹಳ ಮಾರಕವಾಗಿರುತ್ತದೆ. ಆದ್ದರಿಂದಲೇ ಎಲ್ಲ ಗ್ರಹಗಳು, ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲವೂ ದೇವನ ನಿಯಮಕ್ಕೆ ಬದ್ಧವಾಗಿ ನಡೆಯುತ್ತಾ ಇದೆ. ಆದ್ದರಿಂದ ಎಲ್ಲೂ ಆಕ್ಸಿಡೆಂಟ್ ಆಗುವುದಿಲ್ಲ, ಎಲ್ಲೂ ಸಮಸ್ಯೆಗಳಿಲ್ಲ. ವ್ಯವಸ್ಥಿತವಾಗಿ ಈ ಸಿಸ್ಟಮ್ ಬಹಳ ಸುಂದರವಾಗಿ ನಡೆಯುತ್ತಾ ಇದೆ. ಎಲ್ಲ ಸಮಸ್ಯೆಗಳು ಇರುವುದು ಮನುಷ್ಯನಲ್ಲಿ, ಆಕಾಶ ಭೂಮಿಯಲ್ಲಿ ಯಾವ ಸಮಸ್ಯೆಗಳು ಇಲ್ಲ. ಸಮಸ್ಯೆಗಳಿರುವುದೆಲ್ಲವೂ ಮನುಷ್ಯನಲ್ಲಿ. ಯಾಕೆಂದರೆ ಮನುಷ್ಯನ ಹಾಗೆ ವರ್ತನೆ ಮಾಡ್ತಾ ಇಲ್ಲ. ನೋಡಿ, ಪ್ರಾಣಿಗಳು, ನಾಯಿ ಅದು 100 ವರ್ಷದ ಹಿಂದೆ ಹೇಗೆ ವರ್ತಿಸ್ತಾ ಇತ್ತೋ ಈಗಲೂ ಹಾಗೆ ವರ್ತಿಸ್ತಾ ಇದೆ. ಅದರ ವರ್ತನೆಯಲ್ಲಿ ಏನು ಬದಲಾವಣೆ ಮಾಡಲಿಲ್ಲ. ಜಗತ್ತಿನ ಯಾವ ಪ್ರಾಣಿಗಳು ಕೂಡ ಅದೊಂದು 25 ವರ್ಷಗಳ ಹಿಂದೆ ಹೇಗೆ ವರ್ತನೆ ಮಾಡ್ತಾ ಇತ್ತೋ ಈಗಲೂ ಹಾಗೆ ವರ್ತನೆ ಮಾಡ್ತಾ ಇರುವುದು. ಅದು ತನ್ನ ವರ್ತನೆಯನ್ನು ಬದಲಾಯಿಸಲಿಲ್ಲ. ಆದರೆ ಮನುಷ್ಯನ ಹಾಗೆ ವರ್ತಿಸ್ತಾ ಇಲ್ಲ. ನಮಗೆ ಅನುಭವ ಇದೆ ನೋಡಿ, ನಮ್ಮ ಅಜ್ಜಂದಿರ ಅಥವಾ ನಮ್ಮ ತಂದೆಯಂದಿರ ಹಾಗೆ ನಾವು ವರ್ತಿಸ್ತಾ ಇಲ್ಲ. ನಮ್ಮ ತಂದೆಯಂದಿರು ಅವರು ಮನುಷ್ಯರನ್ನೆಲ್ಲ ಪ್ರೀತಿಸಿದರು. ಅವರಿಗೆ ಮನುಷ್ಯರ ಮನಸ್ಸುಗಳನ್ನು ಒಡೆಯುವ ಕೆಲಸ ಗೊತ್ತಿರಲಿಲ್ಲ. ಅವರಿಗೆ ಸಂಘರ್ಷ, ರಕ್ತಪಾತ ಇದು ಗೊತ್ತಿರಲಿಲ್ಲ. ಅವರಿಗೆ ನಮಗಿಂತ ಶಿಕ್ಷಣ ಕಡಿಮೆ ಇತ್ತು. ನಮ್ಮಷ್ಟು ದೊಡ್ಡ ಡಿಗ್ರಿಗಳೇನು ಅವರಿಗೆ ಇರಲಿಲ್ಲ, ನಮ್ಮಷ್ಟು ಉದ್ದದ ಡಿಗ್ರಿಗಳೆಲ್ಲ ಇರಲಿಲ್ಲ. ಆದರೆ ಮನುಷ್ಯತ್ವ ಎಂಬುದು ಖಂಡಿತವಾಗಿಯೂ ನಮ್ಮ ತಂದೆಯಂದಿರಲ್ಲಿ, ನಮ್ಮ ಅಜ್ಜಂದಿರಂದಿರಲ್ಲಿ ಖಂಡಿತ ಇತ್ತು. ಆದರೆ ನಮಗೆಲ್ಲ ಗೊತ್ತಿದೆ, ನಾವು ಅವರ ಹಾಗೆ ಬದುಕುತ್ತಾ ಇಲ್ಲ. ಇವತ್ತು ನಮಗೇನಾದರೂ ಈ ಜಗತ್ತಿನಲ್ಲಿ ನಮ್ಮನ್ನು ಗುರುತಿಸುವುದು ಹೇಗೆ ಅಂದರೆ ಎಷ್ಟು ವಿಚಿತ್ರ ನೋಡಿ. ಜಗತ್ತು, ಸಮಾಜ ನಮ್ಮನ್ನು ಗುರುತಿಸುವುದು ನನ್ನ ಹೆಸರಿಗೆಲ್ಲ, ಅವ ಇಂತಹವನ ಮಗ ಎಂಬ ಕಾರಣಕ್ಕೆ. ನನ್ನನ್ನು ಈ ಸಮಾಜ ಗುರುತಿಸುವುದು ಹೇಗೆಂದರೆ ನಮ್ಮಲ್ಲಿ ಹೆಚ್ಚಿನವರನ್ನು ನನ್ನ ಹೆಸರಿನಲ್ಲಿ ಅಲ್ಲ ನನ್ನನ್ನು ಸಮಾಜ ಗುರುತಿಸುವುದು, ಅವ ಇಂತಹವನ ಮಗ ಎಂಬ ಹೆಸರಿನಲ್ಲಿ ನನ್ನನ್ನು ಸಮಾಜ ಗುರುತಿಸುವುದು. ಯಾಕೆಂದರೆ ನನ್ನ ತಂದೆಯಷ್ಟು ಒಳ್ಳೆಯವ ಅಲ್ಲ ನಾನು, ನನ್ನ ತಂದೆಯಷ್ಟು ಮೌಲ್ಯಗಳಿರುವವ ಅಲ್ಲ ನಾನು. ಆದ್ದರಿಂದಲೇ ನನಗೆ ಸ್ವಂತ ಹೆಸರು ಅಂತ ಇಲ್ಲ, ನನ್ನ ತಂದೆಯ ಹೆಸರಿನಲ್ಲಿ ನಾನು ಸಮಾಜದಲ್ಲಿ ಗುರುತಿಸಲ್ಪಡುವುದು. ನಾನು ಹೇಳುತ್ತಿರುವುದು ಮನುಷ್ಯನ ಹಾಗೆ ವರ್ತಿಸದೇ ಇರುವುದೇ ಜಗತ್ತಿನ ಎಲ್ಲ ನಾಶಕ್ಕೆ, ನಷ್ಟಗಳಿಗೆ, ಸಮಸ್ಯೆಗಳಿಗೆ ಕಾರಣ. ಪ್ರವಾದಿಯವರು ಹೇಳಿಕೊಟ್ಟರು, ಆ ದೇವನನ್ನು ನೀವು ಅನುಸರಿಸಿ. ಒಬ್ಬ ದೇವನ ಮೇಲೆ ವಿಶ್ವಾಸ ಇಡುವಾಗ ಅದು ನಿಮ್ಮಲ್ಲುಂಟು ಮಾಡುವ ಪರಿಣಾಮ ಏನೆಂದರೆ, ಪ್ರವಾದಿಯವರು ಹೇಳಿದರು, ಏಕದೇವತ್ವ ಎಂಬ ಈ ವಿಶ್ವಾಸ ಅದು ನಿಮ್ಮ ಮನಸ್ಸನ್ನು ಜಗತ್ತಿನಷ್ಟು ವಿಶಾಲಗೊಳಿಸ್ತದೆ, ನಿಮ್ಮನ್ನು ಸ್ವಾರ್ಥಿಗಳನ್ನಾಗಿ ಮಾಡುವುದಿಲ್ಲ. ಒಬ್ಬ ದೇವನ ಮೇಲಿರುವ ವಿಶ್ವಾಸ ನಿಮ್ಮನ್ನು ಸಂಕುಚಿತವಾದಿಗಳನ್ನಾಗಿ ಮಾಡುವುದಿಲ್ಲ. ಒಬ್ಬ ದೇವನ ಮೇಲಿರುವ ವಿಶ್ವಾಸ ನಿಮ್ಮನ್ನು ವಿಶ್ವದಷ್ಟು, ನಿಮ್ಮ ಮನಸ್ಸನ್ನೋದು ವಿಶಾಲಗೊಳಿಸ್ತದೆ. ಯಾಕೆಂದರೆ ನನಗೆ ಗೊತ್ತಿದೆ, ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ನನ್ನ ಹಿಂದೂ ಸಹೋದರ ಸಹೋದರಿಯರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ. ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ನನ್ನ ಕ್ರೈಸ್ತ ಸಹೋದರರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ. ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ದೇವರೇ ಇಲ್ಲ ಎಂದು ಹೇಳುವವರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ. ಆದ್ದರಿಂದಲೇ ನನಗೆ ಗೊತ್ತಿದೆ, ಈ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರೊಂದಿಗೆ ನನ್ನ ಸಂಬಂಧ ಅವರು ನನ್ನ ಸಹೋದರರು ಮತ್ತು ಸಹೋದರಿಯರು ಎಂಬ ಸಂಬಂಧ ಮಾತ್ರ. ಯಾಕೆಂದರೆ ಒಬ್ಬ ದೇವನ ಮೇಲಿರುವ ವಿಶ್ವಾಸ ಅದು ನಿಮ್ಮ ಮನಸ್ಸನ್ನು ವಿಶ್ವದಷ್ಟು, ಜಗತ್ತಿನಷ್ಟು ಅದು ವಿಶಾಲಗೊಳಿಸ್ತದೆ. ಪ್ರವಾದಿಯವರು ಕಲಿಸಿಕೊಟ್ಟ ಇನ್ನೊಂದು ಸಂದೇಶ,
ಯಾವಾಗ ನೀವು ದೇವನಿಗೆ ನಿಕಟರಾಗುತ್ತೀರೋ ಆವಾಗ ನೀವು ಮನುಷ್ಯರಿಗೆ ನಿಕಟರಾಗ್ತೀರಿ ಅಂತ. ದೇವರಿಗೆ ನಿಕಟರಾಗುವುದೆಂದರೆ ಮನುಷ್ಯರಿಂದ ಬೆನ್ನು ತಿರುಗಿಸುವುದು ಅಂತ ಅಲ್ಲ. ಮನುಷ್ಯರಿಂದೆಲ್ಲ ದೂರ ಉಳಿದು, ಮನುಷ್ಯರ ಸಮಸ್ಯೆಗಳಿಗೆ ಸ್ಪಂದಿಸದೆ, ಮನುಷ್ಯರನ್ನು ತಿರುಗಿ ನೋಡದೆ, ಎಲ್ಲಿಯೋ ಕಾಡಿನಲ್ಲಿ ತಪಸ್ಸು ಮಾಡುವ ಸಿದ್ಧಾಂತವನ್ನು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಡಲಿಲ್ಲ. ಪ್ರವಾದಿ ಮುಹಮ್ಮದರು ಈ ಜಗತ್ತಿನಲ್ಲಿ ಮನುಷ್ಯರೊಂದಿಗೆ ಬದುಕಿದ್ರವರು. ಅವರು ಮನುಷ್ಯರೊಂದಿಗೆ ಬೆರೆತರು. ಅವರು ಮನುಷ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಪಾಠ, ಯಾವಾಗ ನೀವು ದೇವ ಸಾಮೀಪ್ಯವನ್ನು ಪಡೆಯುತ್ತೀರೋ, ಯಾವಾಗ ನೀವು ದೇವನಿಗೆ ನಿಕಟರಾಗುತ್ತೀರೋ, ಆವಾಗ ಖಂಡಿತವಾಗಿಯೂ ನೀವು ಮನುಷ್ಯರಿಗೆ ನಿಕಟರಾಗುತ್ತೀರಾ. ಮನುಷ್ಯರಿಗೆ ನಿಕಟರಾಗದವನಿಗೆ ದೇವನಿಗೆ ನಿಕಟನಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದಲೇ ಪ್ರವಾದಿಯವರು ಈ ಜಗತ್ತಿಗೆ ಹೇಳಿಕೊಟ್ಟ ಬಹಳ ಮಾರ್ಮಿಕವಾದ ಸಿದ್ಧಾಂತ, ಅರಐತಲ್ಲದಿ ಯುಕಜ್ಜಿಬು ಬಿದ್ದೀನ್ ಫದಾಲಿಕಲ್ಲದಿ ಯದುಲ್ ಯತೀಮ ವಲಾ ಯಹುಲ್ಲು ಅಲಾ ತಆಮಿಲ್ ಮಿಸ್ಕೀನ್. ನಮಾಜ್ ಮಾಡಬೇಕು ಅಂತ ಹೇಳಿದರು ಪ್ರವಾದಿಯವರು. 5 ಸಲ ನಿಷ್ಠೆಯಿಂದ ನೀವು ನಮಾಜ್ ಮಾಡಬೇಕು. ನೀವು ಬೆಳಿಗ್ಗೆದ್ದು ಪ್ರಪ್ರಥಮವಾಗಿ ಮಾಡಬೇಕಾದ ಕೆಲಸ ನಿಮ್ಮ ದೇವನನ್ನು ಸ್ತುತಿಸುವುದು, ನಿಮ್ಮ ದೇವನಿಗೆ ಶರಣಾಗುವುದು. ನಮಾಜ್ ಮಾಡಿ ನೀವು. ಹಾಗೆ ರಾತ್ರಿ ನಿಮ್ಮ ಎಲ್ಲ ಚಟುವಟಿಕೆಗಳು ಮುಗಿದು ಮಲಗುವುದಕ್ಕಿಂತ ಮುಂಚೆ ಕೊನೆಯದಾಗಿ ಕೂಡ ನಿಮ್ಮ ಚಟುವಟಿಕೆಯ ಎಂಡ್ ಕೂಡ ನಮಾಜನ ಮೂಲಕವೇ ಆಗಬೇಕು. ನಮಾಜ್ ಅಂದರೆ ಅದು ದೇವನೊಂದಿಗೆ ನಿಮಗಿರುವ ಸಂಬಂಧ, ದೇವನ ಆರಾಧನೆ, ದೇವನೊಂದಿಗೆ ಪ್ರಾರ್ಥಿಸುವುದು, ದೇವನ ಬಳಿ ಶರಣಾಗುವುದು. ದೇವ, ನನ್ನ ಬದುಕನ್ನು ನೀನು ಪವಿತ್ರ ಬದುಕನ್ನಾಗಿ ಮಾಡು, ದೇವನೊಂದಿಗಿರುವ ಸಂಬಂಧ. ನಮಾಜ್ ಮಾಡಬೇಕೆಂದು ಕಲಿಸಿಕೊಟ್ಟ ಅದೇ ಪ್ರವಾದಿಯವರು ಕುರ್ಆನ್ ನಮಾಜ್ ಮಾಡಬೇಕು ಎಂದು ಹೇಳಿದ ಸುಮಾರು 40ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಜಕಾತ್ ಕೊಡಬೇಕು ಅಂತ ಹೇಳಿದೆ. ಜಕಾತ್ ಅಂದರೇನು? ಜಕಾತ್ ಅಂದರೆ ದೇವನಿಗೆ ಸಾಲ ಕೊಡುವ ಕೆಲಸ ಅಲ್ಲ. ಜಕಾತ್ ಅಂದರೆ ಮಸೀದಿ ಕಟ್ಟಲಿಕ್ಕೆ ದುಡ್ಡು ಕೊಡುವುದೂ ಅಲ್ಲ. ಜಕಾತ್ ಮಸೀದಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ವಿದ್ವಾಂಸರು. ಮಸೀದಿ ಕಟ್ಟಲಿಕ್ಕೆ ನಿಮ್ಮ ಜಕಾತನ ದುಡ್ಡು ನೀವು ವಹಿಸಬಾರ್ದು ಅಂತ. ಜಕಾತ್ ಅಂದರೆ ನಿಮ್ಮ ಸಂಪತ್ತಿನಲ್ಲಿ ಬಡವರ ಹಕ್ಕಿದೆ, ನಿಮ್ಮ ಸಂಪತ್ತಿನಲ್ಲಿ ದುರ್ಬಲರ ಹಕ್ಕಿದೆ, ನಿಮ್ಮ ಸಂಪತ್ತಿನಲ್ಲಿ 2.5%, ಕೆಲವೊಮ್ಮೆ 5%, ಕೆಲವೊಮ್ಮೆ 10%, ಇನ್ನು ಕೆಲವು ಸಂದರ್ಭಗಳಲ್ಲಿ 20%ವರೆಗೆ ವರ್ಷಕ್ಕೆ ಲೆಕ್ಕ ಮಾಡಿ ನಿಮ್ಮ ಸಂಪತ್ತಿನಿಂದ ಬಡವರ ಹಕ್ಕನ್ನು ಅವರಿಗೆ ಕೊಟ್ಟು ಬಿಡಬೇಕು. ಅದಕ್ಕೆ ಜಕಾತ್ ಅಂತ ಹೇಳೋದು. ಪ್ರವಾದಿಯವರು ಹೇಳಿದರು, ಯಾರು ನಮಾಜ್ ಮಾಡುತ್ತಾನೆ ಜಕಾತ್ ಕೊಡುವುದಿಲ್ಲ ಎಂದಾದರೆ ಅವನ ನಮಾಜ್ ದೇವ ಸ್ವೀಕರಿಸುವುದಿಲ್ಲ ಅಂತ ಹೇಳಿದರು. ಅವನ ನಮಾಜ್ ದೇವನಿಗೆ ಅಗತ್ಯ ಇಲ್ಲ. ಅಂದರೆ ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟದ್ದು ದೇವನ ಹಕ್ಕು ಮತ್ತು ಮನುಷ್ಯನ ಹಕ್ಕುಗಳನ್ನು ಸಮಾನವಾಗಿ ಅವರು ಕಲಿಸಿಕೊಡ್ತಾರೆ. ನೀವು ದೇವರ ಹಕ್ಕುಗಳನ್ನು ತೀರಿಸಬೇಕು, ನೀವು ಮನುಷ್ಯರ ಹಕ್ಕುಗಳನ್ನು ತೀರಿಸಬೇಕು. ನೀವು ದೇವನಿಗೆ ನಿಕಟರಾಗುವುದೆಂದರೆ ನೀವು ಮನುಷ್ಯನಿಗೆ ನಿಕಟರಾಗುವುದಾಗಿದೆ. ಆದ್ದರಿಂದಲೇ ಅರಐತಲ್ಲದಿ ಯುಕಜ್ಜಿಬು ಬಿದ್ದೀನ್ ಫದಾಲಿಕಲ್ಲದಿ ಯದುಲ್ ಯತೀಮ ವಲಾ ಯಹುಲ್ಲು ಅಲಾ ತಆಮಿಲ್ ಮಿಸ್ಕೀನ್. ಧರ್ಮ ವಿರೋಧಿಗಳು ಯಾರು ಅಂತ ಕುರ್ಆನ್ ಪ್ರಶ್ನಿಸ್ತದೆ. ಧರ್ಮ ವಿರೋಧಿಗಳಂದರೆ ಯಾರು? ಕುರ್ಆನ್ ಕಲಿಸಿಕೊಟ್ಟ ಉತ್ತರ, ಫದಾಲಿಕಲ್ಲದಿ ಯದುಲ್ ಯತೀಮ ವಲಾ ಯಹುಲ್ಲು ಅಲಾ ತಆಮಿಲ್ ಮಿಸ್ಕೀನ್. ದುರ್ಬಲರಿಗೆ ಊಟ ಕೊಡದವ, ಅಸಹಾಯಕರ ನೋವಿಗೆ ಸ್ಪಂದಿಸದವ, ಕಷ್ಟಪಡುವವನ ಕಷ್ಟಕ್ಕೆ ಸ್ಪಂದಿಸದವ, ಅವ ಧರ್ಮ ವಿರೋಧಿ ಅಂತ ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ. ಯಾರು ಮನುಷ್ಯನ ಹಸಿವಿಗೆ, ನೋವಿಗೆ, ದುಃಖಕ್ಕೆ ಸ್ಪಂದಿಸುವುದಿಲ್ಲವೋ ಅವ ಧರ್ಮ ವಿರೋಧಿ, ಅವ ಧರ್ಮ ವಿರೋಧಿ. ಅಂದರೆ ನೀವು ದೇವನಿಗೆ ನಿಕಟರಾಗುವುದರ ಜೊತೆಗೆ ನೀವು ಮನುಷ್ಯನಿಗೆ ಕೂಡ ನಿಕಟರಾಗಬೇಕು. ಇದು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟ 1ನೆಯ ಮೂಲಭೂತವಾದ ಸಿದ್ಧಾಂತ. 2ನೆಯದಾಗಿ ಪ್ರವಾದಿಯವರು ಏಕ ದೇವ ವಿಚಾರಗಳನ್ನು ಕಲಿಸಿಕೊಡುವಾಗ ಮಾನವ ಕುಲದ ಏಕತೆಯನ್ನು ಅವರು ಪ್ರತಿಪಾದಿಸಿದರು. ಮಾನವ ಕುಲದ ಏಕತೆ, ನೀವೆಲ್ಲರೂ ಸಮಾನರು, ನೀವೆಲ್ಲರೂ ಸಮಾನರು. ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್. ನಿಮ್ಮಲ್ಲಿ ಕೆಲವರು ಉಚ್ಚರು, ಕೆಲವರು ನೀಚರು, ಕೆಲವರು ಉನ್ನತ ಕುಟುಂಬ, ಕೆಲವರದು ನೀಚ, ಕೆಲವರು ಅಧಮರು. ಇದು ಖಂಡಿತ ಇಲ್ಲ, ಇದು ಖಂಡಿತ ಇಲ್ಲ. ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟದ್ದು ನೀವೆಲ್ಲರೂ ಸಮಾನರು.
ನೀವೆಲ್ಲರೂ ಆದಮನ ಮಕ್ಕಳು. ಆದಮರನ್ನು ಮಣ್ಣಿನಿಂದ ಸೃಷ್ಟಿಸಲಾಗಿದೆ. ಅರಬನಿಗೆ ಅರಬೇತರ್ನಿಗಿಂತ ಯಾವ ಶ್ರೇಷ್ಠತೆಯೂ ಇಲ್ಲ. ಬಿಳಿ ಚರ್ಮದವನಿಗೆ ಕಪ್ಪು ಚರ್ಮದವನಿಗಿಂತ ಯಾವ ಶ್ರೇಷ್ಠತೆಯೂ ಇಲ್ಲ. ನೀವೆಲ್ಲರೂ ಸಮಾನರು. ಈ ಸಮಾನತೆಯ ಚಿಂತನೆಯನ್ನು 6ನೆಯ ಶತಮಾನದಲ್ಲಿ ಅವರು ಈ ಜಗತ್ತಿಗೆ ಕಲಿಸಿಕೊಟ್ರು. 6ನೆಯ ಶತಮಾನದಲ್ಲೇ ಮನುಷ್ಯರೆಲ್ಲರೂ ಸಮಾನರು ಎಂಬ ಸಿದ್ಧಾಂತವನ್ನು ಜಗತ್ತಿಗೆ ಕಲಿಸಿಕೊಟ್ಟದ್ದು ಮಾತ್ರ ಅಲ್ಲ, ಆ ಸಮಾನತೆಯನ್ನು ಪ್ರಾಯೋಗಿಕವಾಗಿ ಅವರು ತೋರಿಸಿಕೊಟ್ರು. ನಮಾಜ್ ಮಾಡುವಾಗ ನೋಡಿ, ನೀವು ನಮಾಜ್ ಮಾಡುವಾಗ ಒಬ್ಬ ಕೂಲಿ ಕೆಲಸ ಮಾಡುವವ, ಸಮಾಜದಲ್ಲಿ ಬಹಳ ಕೆಳಮಟ್ಟದಲ್ಲಿ ಕೆಲಸ ಮಾಡುವವ ಅಂತ ಗುರುತಿಸಲ್ಪಡುವ ಒಬ್ಬ ವ್ಯಕ್ತಿ ಅಂತಂದು ನೀವು ಇಟ್ಟುಕೊಳ್ಳಿ. ಆತ 1ನೆಯ ಲೈನ್ನಲ್ಲಿದ್ದಾನೆ. 2ನೆಯ ಲೈನ್ನಲ್ಲಿ ಬರ್ತಾರೆ ಒಂದು ಸೌದಿ ಅರೇಬಿಯಾದ ದೊರೆ ಅಂತ ಇಟ್ಟುಕೊಳ್ಳಿ, ಅಥವಾ ಅತ್ಯಂತ ದೊಡ್ಡ ಆಡಳಿತಗಾರ. ಮಸೀದಿಯಲ್ಲಿ ನಮಾಜಿಗೆ ನಿಂತರೆ ಈ 1ನೆಯ ಲೈನ್ನಲ್ಲಿರುವ ಜನಸಾಮಾನ್ಯನಾದ ಒಬ್ಬ ವ್ಯಕ್ತಿಯನ್ನು ಹಿಂದಕ್ಕೆ ತಳ್ಳಿ ಈ ಅರಬ್ ದೊರೆಗೆ ಪ್ರಥಮ ಲೈನ್ನಲ್ಲಿ ನಿಲ್ಲುವ ಯಾವ ಅವಕಾಶವೂ ನಮಾಜಿನಲ್ಲಿಲ್ಲ. ಅವ 2ನೇ ಲೈನ್ನಲ್ಲೇ ನಿಲ್ಲಬೇಕು. ಅವ 1ನೆಯ ಲೈನ್ನಲ್ಲಿ ನಿಲ್ಲಲಿಕ್ಕೆ ಅವನಿಗೆ ಅಂತಹ ಒಂದು ಸಿಸ್ಟಮೇ ಇಲ್ಲ ಇಸ್ಲಾಮಿನಲ್ಲಿ. ಅವ ಎಷ್ಟು ದೊಡ್ಡ ವ್ಯಕ್ತಿಯಾಗಿರಲಿ, ಎಷ್ಟು ದೊಡ್ಡ ವಿದ್ವಾಂಸ ಆಗಿರಲಿ, ಖಂಡಿತವಾಗಿಯೂ ನಮಾಜಿನಲ್ಲಿ ನೀವೆಲ್ಲರೂ ಸಮಾನರು. ಯಾಕೆಂದರೆ ಹುಟ್ಟಿನ ಆಧಾರದಲ್ಲಿ ಅಥವಾ ನಿಮ್ಮ ಕೈಯಲ್ಲಿರುವ ದುಡ್ಡಿನ ಆಧಾರದಲ್ಲಿ ನಿಮ್ಮ ಉಚ್ಚ ನೀಚತೆಗಳು ಅಳೆಯಲ್ಪಡುವುದಿಲ್ಲ ಎಂಬುದು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಮಾರ್ಗದರ್ಶನ. ನಿಮ್ಮ ಶ್ರೇಷ್ಠತೆ, ನೀವು ಶ್ರೇಷ್ಠರಾಗುವುದು ನಿಮ್ಮ ದೇವಭಯ, ನಿಮ್ಮ ಸಚ್ಚಾರಿತ್ರ್ಯ, ಇದು ಮಾತ್ರ ನಿಮ್ಮ ಶ್ರೇಷ್ಠತೆಯ ಮಾನದಂಡಗಳು ಅಂತ ಅವರು ಹೇಳಿದರು. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ನೀವು ಶ್ರೇಷ್ಠರೋ ಅಧಮರೋ ಅಂತ ಪರಿಗಣಿಸಲ್ಪಡುವುದು ನಿಮ್ಮ ದೇವಭಯ ಮತ್ತು ನಿಮ್ಮ ಸಚ್ಚಾರಿತ್ರ್ಯ. ಅದರ ಆಧಾರದಲ್ಲಿ ಮಾತ್ರ ನೀವು ಶ್ರೇಷ್ಠರು ನಿಕೃಷ್ಟರು ಅಂತ ನೀವು ಪರಿಗಣಿಸಲ್ಪಡುತ್ತೀರಾ. ಪ್ರವಾದಿಯವರು ಈ ಜಗತ್ತಿಗೆ ಬೋಧಿಸಿದ ಬಹಳ ಅದ್ಭುತವಾದ ಚಿಂತನೆ ಅದು. ನೀವೆಲ್ಲರೂ ಸಮಾನರು, ನೀವೆಲ್ಲರೂ ಸಮಾನರು. ಮಕ್ಕಾದಲ್ಲಿ ಹಜ್ ಮಾಡುವ ಸಂದರ್ಭದಲ್ಲಿ ನೀವು ನೋಡಿ, ಹಜ್ಜಿಗಾಗಿ ಕಾಬಾದ ಬಳಿ ಸುತ್ತಾಡುವಾಗ ಅದರಲ್ಲಿ ಕಪ್ಪು ಚರ್ಮದ ನಿಗ್ರೋಗಳಿದ್ದಾರೆ, ಅದರಲ್ಲಿ ಬಿಳಿ ಚರ್ಮದ ವ್ಯಕ್ತಿಗಳಿದ್ದಾರೆ, ಅದರಲ್ಲಿ ತೈಲದ ದೊರೆಗಳಿದ್ದಾರೆ, ಅರಬ್ ದೊರೆಗಳಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಯಾವುದೋ ದೇಶದ ಆಡಳಿತಗಾರರಿರ್ತಾರೆ. ಆದರೆ ಅವರೆಲ್ಲರೂ ಒಂದೇ ಬಟ್ಟೆಯಲ್ಲಿ ಸುತ್ತಲಿಬೇಕು. ಯಾರಿಗೂ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಅಂತ ಇಲ್ಲ. ಯಾಕೆಂದರೆ ದೇವನ ಬಳಿ ನೀವೆಲ್ಲರೂ ಸಮಾನರು, ನೀವೆಲ್ಲರೂ ಸಮಾನರು. ಈ ಸಮಾನತೆಯ ಚಿಂತನೆಯನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಕಲಿಸಿಕೊಟ್ರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಆರೋಗ್ಯಪೂರ್ಣ ಸಮಾಜದ ಚಿಂತನೆಗಳನ್ನು ಜಗತ್ತಿಗೆ ಕಲಿಸಿಕೊಡ್ತಾರೆ. ನೀವು ಬದುಕುವ ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಿರಬೇಕು. ನಾವು ಯಾರು ಕೂಡ ರೋಗಗ್ರಸ್ತ ಸಮಾಜವನ್ನು ಬಯಸುವುದಿಲ್ಲ. ಕಲಹಗಳಿರುವ, ರಕ್ತಪಾತ ಇರುವ, ಅಶ್ಲೀಲತೆ ಇರುವ, ಅನೈತಿಕತೆ ಇರುವ ಒಂದು ರೋಗಗ್ರಸ್ತ ಸಮಾಜವನ್ನು ನಾವು ಯಾರೂ ಬಯಸುವುದಿಲ್ಲ. ನಾವೆಲ್ಲರೂ ನಮ್ಮ ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಿರಬೇಕು ಅಂತ ಬಯಸ್ತೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಆರೋಗ್ಯಪೂರ್ಣ ಸಮಾಜದ ಚಿಂತನೆಗಳನ್ನು ಕಲಿಸಿಕೊಡ್ತಾರೆ. ಒಂದು ಸಮಾಜ ಅದು ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ನಿಮ್ಮಲ್ಲಿ ಕೆಲವು ಗುಣಗಳಿರಬೇಕು. ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಕೆಲವು ಮೂಲಭೂತವಾದ ಗುಣಗಳಿರಬೇಕು. ಆ ಗುಣಗಳಿದ್ದರೆ ಮಾತ್ರ ನೀವು ಬದುಕುವ ಸೊಸೈಟಿ ಒಂದು ಆರೋಗ್ಯಪೂರ್ಣ ಸೊಸೈಟಿ ಆಗ್ತದೆ, ಒಂದು ಹೆಲ್ದಿ ಸೊಸೈಟಿ ಆಗ್ತದೆ. 1ನೇದಾಗಿ, ನಿಮ್ಮ ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ಪ್ರವಾದಿಯವರು ಹೇಳಿದರು, ನೀವು ನಿಮ್ಮನ್ನು ಗೌರವಿಸಬೇಕು ಅಂತ ಹೇಳಿದರು. ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಅವನನ್ನು ಗೌರವಿಸಬೇಕು. ನಾನು ತಿಳಿಯಬೇಕು, ನಾನು ಈ ಸಮಾಜದಲ್ಲೊಬ್ಬ ಗೌರವಾರ್ಹ ವ್ಯಕ್ತಿ, ಗೌರವ ಇಲ್ಲದ ಒಬ್ಬ ವ್ಯಕ್ತಿಯಲ್ಲ ನಾನು ಈ ಸಮಾಜದಲ್ಲಿ ಅತ್ಯಂತ ಗೌರವಾರ್ಹ ವ್ಯಕ್ತಿ ಅಂತ ನೀವು ಪ್ರತಿಯೊಬ್ಬರೂ ತಿಳಿಬೇಕು. ಆವಾಗ ಏನಾಗ್ತದೆ, ನಿಮ್ಮ ಗೌರವಕ್ಕೆ ಕುಂದುಂಟಾಗುವ, ನಿಮ್ಮ ಗೌರವಕ್ಕೆ ಚ್ಯುತಿ ಬರುವ, ನಿಮ್ಮ ಗೌರವಕ್ಕೆ ಭೂಷಣ ಅಲ್ಲದ ಯಾವ ಕೆಟ್ಟ ಕೆಲಸಗಳು ಮಾಡಲಿಕ್ಕೆ ನಿಮಗೆ ಖಂಡಿತ ಸಾಧ್ಯ ಆಗುವುದೇ ಇಲ್ಲ. ಆದ್ದರಿಂದಲೇ ಪ್ರವಾದಿಯವರು ಹೇಳಿದರು, ಪ್ರಪ್ರಥಮವಾಗಿ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕಾದ ಕೆಲಸ, ನೀವು ನಿಮ್ಮನ್ನು ಗೌರವಿಸಿ. ನೀವೆಲ್ಲ ನಿಮ್ಮನ್ನು ಗೌರವಿಸಿ. ನಾನು ಗೌರವಾರ್ಹ ವ್ಯಕ್ತಿ ಎಂದು ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನಿಮ್ಮ ಬಗ್ಗೆ ದೇವ ಹೇಳಿದ್ದು, ನೀವು ಈ ಜಗತ್ತಿನಲ್ಲಿ ದೇವನ ಪ್ರತಿನಿಧಿಗಳು ಅಂತ ಹೇಳಿದ್ದಾನೆ. ನನ್ನ ಬಗ್ಗೆ, ನಿಮ್ಮ ಬಗ್ಗೆ ದೇವ ಹೇಳಿದ್ದು, ನೀವು ಈ ಜಗತ್ತಿನಲ್ಲಿ ದೇವನ ಪ್ರತಿನಿಧಿಗಳು.
ಬಹಳ ದೊಡ್ಡ ಗೌರವ ಇದೆ ನಿಮಗೆ, ಬಹಳ ದೊಡ್ಡ ಸ್ಥಾನಮಾನ ಇದೆ ನಿಮಗೆ. ನೀವು ಹೀಗೆ ಸುಮ್ಮನೆ ಪ್ರಾಣಿಗಳಂತೆ ಬದುಕಬೇಕಾದವರಲ್ಲ. ನೀವು ಈ ಜಗತ್ತಿನಲ್ಲಿ ದೇವನ ಪ್ರತಿನಿಧಿಗಳು. ಆ ಸ್ಥಾನ ನಿನಗೆ ಇದೆ, ಆ ಗೌರವ ನಿಮಗಿದೆ. ಆದ್ದರಿಂದಲೇ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪ್ರಪ್ರಥಮವಾಗಿ ಅವರನ್ನು ಗೌರವಿಸಬೇಕು. ನಂತರ ಪ್ರವಾದಿಯವರು ಹೇಳಿದರು, ವ ಇಕ್ರಾಮುಲ್ಲಾಖರೀನ್, ನೀವು ಇತರರನ್ನು ಗೌರವಿಸಬೇಕು. ಯಾವಾಗ ನೀವು ನಿಮ್ಮನ್ನು ಗೌರವಿಸುವುದಿಲ್ಲವೋ ಆವಾಗ ನಿಮಗೆ ಪ್ರಾಮಾಣಿಕವಾಗಿ ಇತರರನ್ನು ಗೌರವಿಸಲಿಕ್ಕೆ ಖಂಡಿತ ಸಾಧ್ಯ ಆಗುವುದಿಲ್ಲ. ನಾಟಕ ಮಾಡ್ಬೋದು. ನೀವು ನಿಮ್ಮನ್ನು ನಿಮ್ಮ ಬಗ್ಗೆಯೇ ನಿಮಗೆ ಗೌರವ ಇಲ್ಲ ಎಂದಾದರೆ ಬೇರೆಯವರನ್ನು ಪ್ರಾಮಾಣಿಕವಾಗಿ ಗೌರವಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ನಾಟಕ ಎಲ್ಲ ಮಾಡ್ಬೋದು, ಹಾಗೆಲ್ಲ ನಾವು ಧಾರಾಳ ನಾಟಕ ಎಲ್ಲ ಮಾಡ್ತೇವೆ, ಅದು ಬೇರೆ ವಿಷಯ. ಆದರೆ ಪ್ರಾಮಾಣಿಕವಾಗಿ ಬೇರೆಯವರನ್ನು ನೀವು ಗೌರವಿಸಬೇಕಾದರೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು. ಪ್ರವಾದಿಯವರೊಂದು ಹೆಲ್ದಿ ಸೊಸೈಟಿಯ ಬಗ್ಗೆ ಮಾತಾಡುವಾಗ ಹೇಳಿದ್ರು, ನೀವು ನಿಮ್ಮನ್ನು ಗೌರವಿಸಿ, ವೈಕ್ರಾಮುಲ್ಲಾಖರೀನ್, ನೀವು ಇತರರನ್ನು ಗೌರವಿಸಿ. ಮೂರನೆಯ ವಿಷಯ ಪ್ರವಾದಿಯವರು ಕಲಿಸಿಕೊಟ್ರು, ನೀವು ಎಲ್ಲ ಸಂದರ್ಭಗಳಲ್ಲೂ ರಚನಾತ್ಮಕವಾಗಿ ಮಾತ್ರ ಆಲೋಚಿಸಬೇಕು ಅಂತ. ಪಾಸಿಟಿವ್ ಆಗಿರಬೇಕು. ನೀವು ಯಾವಾಗಲೂ ಯಾವ ವಿಷಯದಲ್ಲೂ ನೀವು ನೆಗೆಟಿವ್ ಆಗಿರಬಾರ್ದು. ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ, ನಿಮ್ಮ ಮಾತು, ನಿಮ್ಮ ವರ್ತನೆ ಇದೆಲ್ಲವೂ ರಚನಾತ್ಮಕವಾಗಿ ಮಾತ್ರ ಆಗಿರಬೇಕು. ಅದೆಂದು ಕೂಡ ನೆಗೆಟಿವ್ ಆಗಿರಬಾರ್ದು. ನಮ್ಮಲ್ಲಿ ಕೆಲವರಿದ್ದಾರೆ, ಅವರು ಯಾವುದನ್ನು ಪಾಸಿಟಿವ್ ಆಗಿ ಕಾಣುವುದು ಅಂತ ಇಲ್ಲ. ಉದಾಹರಣೆಗೆ, ಒಬ್ಬ ಆಕ್ಸಿಡೆಂಟ್ ಆಗಿ ಮಾರ್ಗದಲ್ಲಿ ಬಿದ್ದಿದ್ದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಯಾವುದೋ ಒಬ್ಬ ವ್ಯಕ್ತಿ ಹೋಗಿ ರಕ್ತ ಕೊಟ್ಟಿದ್ದಾನೆ. ಅವನನ್ನು ಆಸ್ಪತ್ರೆಗೆ ಸೇರಿಸಿ ಅವನಿಗೆ ರಕ್ತ ಕೊಟ್ಟು ಅವನ ಬದುಕನ್ನು ಉಳಿಸಿದ್ದಾನೆ. ಅದರಲ್ಲೂ ಕೂಡ ತಪ್ಪು ಹುಡುಕೋರು ಇರ್ತಾರೆ. ಏನೋ ಲಾಭ ಇರ್ಬೋದು ಅವನಿಗೆ ಅಂತ, ಏನೋ ಇಲೆಕ್ಷನ್ಗೆ ನಿಲ್ಲುವ ಪ್ಲಾನಿಂಗ್ ಅವನದು ಇರ್ಬೋದು ಅಂತ ಆಲೋಚಿಸುವ, ನೆಗೆಟಿವ್ ಆಗಿ ಮಾತ್ರ ಆಲೋಚಿಸುವ ಕೆಲವು ಅಪಾಯಕಾರಿಗಳು ಸಮಾಜದಲ್ಲಿರ್ತಾರೆ. ಅವರು ಯಾವುದರಲ್ಲೂ ಒಳಿತನ್ನು ಕಾಣುವುದಿಲ್ಲ. ಎಂತಹ ಒಳ್ಳೆಯ ಕೆಲಸ ನೀವು ಮಾಡಿದ್ರು ಅದರಲ್ಲಿ ನೆಗೆಟಿವ್ ಅಂಶಗಳನ್ನು ಮಾತ್ರ ಗುರುತಿಸುವ ಅಪಾಯಕಾರಿಗಳು ಸಮಾಜದಲ್ಲಿ ಇರ್ತಾರೆ. ಸಮಾಜಕ್ಕೆ ಮಾರಕ ಅವರು. ಅಂತಹ ವ್ಯಕ್ತಿಗಳಿಂದ ಈ ಸಮಾಜ ಎಂದೂ ಕೂಡ ಉದ್ಧಾರ ಆಗುವುದಿಲ್ಲ. ನೀವು ಕೆಲವು ವ್ಯಕ್ತಿಗಳನ್ನು ನೋಡಿ, ಅವರ ಬಾಯಿಯಿಂದ ಒಂದು ಒಳ್ಳೆಯ ಮಾತು ನೀವು ಆಲಿಸಿಯೇ ಇರಲಿಕ್ಕಿಲ್ಲ. ಬಾಯಿ ತೆರೆದ್ರೆ ಅವರು ಮಾಡುವ ಕೆಲಸ ಯಾರನ್ನಾದರೂ ದೂರುವುದು. ಬಾಯಿ ತೆರೆದ್ರೆ ಸಾಕು. ಅವರು ಯಾರನ್ನಾದರೂ ದೂರುವುದು ಬಿಟ್ಟರೆ ಅವರೊಂದು ಒಳ್ಳೆಯದು ಅಂತ ಒಬ್ಬನ ಬಗ್ಗೆ ಹೇಳಿದ್ದು ನೀವು ಕೇಳಿಯೇ ಇರಲಿಕ್ಕಿಲ್ಲ. ಅಂತಹ ಕೆಲವರು ಇರ್ತಾರೆ. ಅವರು ತಮ್ಮ ಬಗ್ಗೆ ತಾನು ಏನಾದರೂ ಮಾಡಬೇಕು ಅಥವಾ ತನ್ನ ವಿಷಯ ಬಂದಾಗ ಅವರ ಆಲೋಚನೆಗಳು ಹಾಗೆ ಇರುವುದು. ಎಲ್ಲವನ್ನೂ ದೂರುವ, ಎಲ್ಲವನ್ನೂ ನೆಗೆಟಿವ್ ಆಗಿ ಮಾತ್ರ ಕಾಣುವ, ಎಲ್ಲವನ್ನೂ ನಿಷೇಧಾತ್ಮಕವಾಗಿ ಮಾತ್ರ ಕಾಣುವ ಕೆಲವು ವ್ಯಕ್ತಿಗಳು ಸಮಾಜದಲ್ಲಿರ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಬದುಕುವ ಸಮಾಜ ಒಂದು ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ನಿಮ್ಮ ಚಿಂತನೆಗಳು ಯಾವಾಗಲೂ ರಚನಾತ್ಮಕ ಆಗಿರಬೇಕು. ಪ್ರವಾದಿ ಮುಹಮ್ಮದರು ತಮ್ಮ ಇಡೀ ಬದುಕಿನಲ್ಲಿ ಯಾರ ಬಗ್ಗೆಯೂ ಅವರು ನೆಗೆಟಿವ್ ಆಗಿ ಒಂದೇ ಒಂದು ಸಲ ಆಲೋಚಿಸಿದವರಲ್ಲ. ಅವರು ಒಂದು ಸಮಾಜವನ್ನು ಬದಲಾಯಿಸಿದ್ದು ರಚನಾತ್ಮಕವಾದ ಆಲೋಚನೆಗಳ ಮೂಲಕ, ಪ್ರೀತಿಯ ಮೂಲಕ ಅವರು ಸಮಾಜವನ್ನು ಬದಲಾಯಿಸಿದ್ದು. ಸಮಾಜವನ್ನು ಬದಲಾಯಿಸಿದ್ದವರು ಪ್ರೀತಿಯ ಮೂಲಕ. ಒಬ್ಬ ಯಹೂದಿ ಮಸೀದಿಯಲ್ಲಿ ಮೂತ್ರ ಮಾಡಿಬಿಟ್ಟ. ಒಬ್ಬ ಯಹೂದಿ ಬಂದ ಪ್ರವಾದಿಯವರ ಬಳಿಗೆ ರಾತ್ರಿ. ಪ್ರವಾದಿಯವರೇ, ನನಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ನೀವು. ಪ್ರವಾದಿಯವರು ಹೇಳಿದರು, ಮಸೀದಿಯಲ್ಲಿ ಉಳ್ಕೊಳ್ಳು. ಹಾಗೆ ಮಸೀದಿಯಲ್ಲಿ ಆ ಯಹೂದಿ ಮಸೀದಿಯಲ್ಲಿ ಉಳ್ಕೊಳ್ತಾನೆ. ಬೆಳಿಗ್ಗೆ ಎದ್ದು ಹೋಗುವಾಗ ಮಸೀದಿಯಲ್ಲಿ ಮೂತ್ರ ಮಾಡಿ ಹೊರಟು ಹೋದ. ಇವತ್ತು ನೀವು ಆಲೋಚಿಸಿ ನೋಡಿ, ಇವತ್ತು ಒಂದು ಧರ್ಮದವರ ಆರಾಧನಾಲಯದಲ್ಲಿ ಇನ್ನೊಂದು ಧರ್ಮದವರು ಹೋಗಿ ಮೂತ್ರ ಮಾಡಿದ್ರೆ ಏನಾಗ್ಬೋದು? ಇಡೀ ಮಹಾನಗರ ಬಂದಾಗಬಹುದು. ಕೆಲವು ದಿವಸಕ್ಕೆ ಕೆಲವು ಮರಣ ಎಲ್ಲ ಆಗಬಹುದು. ಪ್ರವಾದಿಯವರು ಮಸೀದಿಯಲ್ಲಿ ಮೂತ್ರ ಮಾಡಿ ಹೊರಟು ಹೋಗುತ್ತಿದ್ದ ಯಹೂದಿ, ಪ್ರವಾದಿಯವರ ಸಂಗಾತಿಗಳಿಗೆ ಸ್ವಲ್ಪ ಕೋಪ ಬಂತು. ಸಂಸ್ಕಾರ ಇಲ್ಲದ ಮನುಷ್ಯ ಇದ್ದ. ಪ್ರವಾದಿಯವರು ಹೇಳಿದರು, ಸಂಗಾತಿಗಳೇ ಕೋಪ ಮಾಡಬೇಡಿ, ಒಂದು ಬಕೆಟ್ ನೀರು ತನ್ನಿ, ತೊಳೆದು ಬಿಡಿ, ಸಮಸ್ಯೆ ಮುಗಿದು ಹೋಯಿತು ಅಂತ ಹೇಳಿದ್ರು. ನೋಡಿ, ಮಸೀದಿಯಲ್ಲಿ ಮೂತ್ರ ಮಾಡುವುದರಿಂದ ಮಸೀದಿಯ ಪಾವಿತ್ರ್ಯತೆ ಎಲ್ಲ ಹಾಳಾಗೋದು. ಯಾರು ಮೂತ್ರ ಮಾಡಿದ್ದಾನೋ ಅವನ ಪಾವಿತ್ರ್ಯತೆ ಮಾತ್ರ ಹಾಳಾಗೋದು. ಇದು ನಮಗೆಲ್ಲ ಅರ್ಥ ಆಗೋದಿಲ್ಲಲ್ಲ.
ನೀವು ಮಸೀದಿಯನ್ನು ಮಲಿನಗೊಳಿಸಿದ್ದೀರಿ ಅಂತ ಇಟ್ಟುಕೊಳ್ಳಿ, ಅಥವಾ ದೇವಸ್ಥಾನವನ್ನು ನೀವು ಮಲಿನ ಮಾಡಿದ್ದೀರಿ ಅಂತ ಇಟ್ಟುಕೊಳ್ಳಿ, ಅಥವಾ ಯಾವುದಾದರೂ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತೀರಿ ಅಂತ ಇಟ್ಟುಕೊಳ್ಳಿ, ಅದರಿಂದ ಮಸೀದಿಗಳೋ ದೇವಸ್ಥಾನಗಳೋ ಧರ್ಮಗಳೋ ಖಂಡಿತ ಹಾಳಾಗೋದಿಲ್ಲ. ನೀವು ಹಾಳಾಗ್ತೀರಾ, ನೀವು ಹಾಳಾಗ್ತೀರಿ. ನಿಮ್ಮ ಸಂಸ್ಕಾರವನ್ನು ಅದು ತೋರಿಸ್ತದೆ. ನೀವೆಷ್ಟು ಕೆಟ್ಟವರು ಅಂತ ನೀವು ನಿಮ್ಮನ್ನು ತೋರ್ಪಡಿಸುವುದದು. ಅದರಿಂದಾಗಿ ಮಸೀದಿಯ ಶ್ರೇಷ್ಠತೆ ಖಂಡಿತ ಕಡಿಮೆಯಾಗುವುದಿಲ್ಲ, ದೇವಸ್ಥಾನದ ಮಹತ್ವ ಖಂಡಿತ ಕಡಿಮೆಯಾಗುವುದಿಲ್ಲ. ಒಂದು ಧರ್ಮವನ್ನು ನೀವು ಹೀಯಾಳಿಸುವುದರಿಂದ ಆ ಧರ್ಮದ ಶ್ರೇಷ್ಠತೆ, ಯಾಕೆಂದರೆ ಧರ್ಮಗಳೆಲ್ಲವೂ ಬಹಳ ಪವಿತ್ರವಾದದ್ದು, ಆ ಧರ್ಮದ ಶ್ರೇಷ್ಠತೆ ಕಡಿಮೆಯಾಗುವುದಿಲ್ಲ. ನಿಮ್ಮ ಕೊಳಕು ಸಂಸ್ಕಾರ ಅದನ್ನು ಈ ಸಮಾಜ ನೋಡುತ್ತದೆ, ಅದನ್ನು ಈ ಸಮಾಜ ತಿಳಿಯುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಪ್ರೀತಿಯಿಂದ ಒಂದು ಸಮಾಜವನ್ನು ತಿದ್ದುತ್ತಾರೆ. ಒಬ್ಬ ವ್ಯಕ್ತಿ ಬಂದ, ಒಬ್ಬ ಯುವಕ. ಆ ಯುವಕ ಬಂದು ಪ್ರವಾದಿಯವರ ಬಳಿ ಹೇಳಿದ, ಪ್ರವಾದಿಯವರೇ, ನನಗೆ ವ್ಯಭಿಚಾರ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ. ಇಸ್ಲಾಂ ವ್ಯಭಿಚಾರವನ್ನು ತೀವ್ರವಾಗಿ ವಿರೋಧಿಸಿದ ಧರ್ಮ. ಫಲಾ ತಕ್ರಬು ಜಿನಾ ಅಂತ ಹೇಳಿತ್ತು ಕುರ್ಆನ್. ವ್ಯಭಿಚಾರಕ್ಕೆ ಕಾರಣವಾಗುವ ಎಲ್ಲ ಕೆಲಸಗಳು ನಿಷಿದ್ಧ ಅಂತ ಹೇಳಿತ್ತು ಇಸ್ಲಾಂ. ಲೈಸಲ್ ಮುಅ್ಮಿನು ಬಿತ್ವಆನಿ ವಲಲ್ ಲಆನಿ ವಲಲ್ ಫಾಹಿಶಿ ವಲಲ್ ಬದಿ ಅಂತ ಹೇಳಿದರು ಪ್ರವಾದಿಯವರು. ಅಶ್ಲೀಲ ಮಾತುಗಳನ್ನಾಡುವವ ಕೂಡ ನನ್ನ ಸಮುದಾಯದ ಸದಸ್ಯನಲ್ಲ. ಅಶ್ಲೀಲ ಮೆಸೇಜ್ಗಳನ್ನು ಮಾಡುವವ, ಅಶ್ಲೀಲತೆಯ ಅಸಭ್ಯ ಮಾತುಗಳನ್ನಾಡುವವ, ಅವ ನನ್ನ ಸಮುದಾಯದ ಸದಸ್ಯನಾಗುವ ಅರ್ಹತೆ ಇಲ್ಲ ಅವನಿಗೆ. ಹಾಗೆ ವ್ಯಭಿಚಾರವನ್ನು ತೀವ್ರವಾಗಿ ವಿರೋಧಿಸಿದ ಪ್ರವಾದಿಯವರ ಬಳಿ ಬಂದು ಒಬ್ಬ ವ್ಯಕ್ತಿ ಹೇಳುತ್ತಾನೆ, ಪ್ರವಾದಿಯವರೇ, ನೀವು ಹೇಳುವ ಎಲ್ಲವನ್ನು ನಾನು ಪಾಲಿಸ್ತೇನೆ, ಆದರೆ ವ್ಯಭಿಚಾರಕ್ಕೆ ಮಾತ್ರ ನನಗೆ ಪರ್ಮಿಷನ್ ಸಿಗಬೇಕು. ಮಸೀದಿಯಲ್ಲಿ ಬಂದು ಪ್ರವಾದಿಯವರೊಂದಿಗೆ ಹೇಳುವ ಮಾತಿದು. ಎಷ್ಟು ಕೋಪ ಬರಬೇಕು. ಪ್ರವಾದಿಯವರಿಗೆ ಕೋಪ ಬರಲಿಲ್ಲ. ಪ್ರವಾದಿಯವರು ಆ ವ್ಯಕ್ತಿಯ ಹೆಗಲ ಮೇಲೆ ಕೈ ಹಾಕ್ತಾರೆ. ಸಹೋದರ, ನಿನ್ನೊಂದಿಗೆ ನಾನು ಕೆಲವು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡಬೇಕು. ಪ್ರವಾದಿಯವರು ಕೇಳ್ತಾರೆ, ಸಹೋದರ, ನಿನಗೆ ಸಹೋದರಿ ಇದ್ದಾಳೆಯೇ ಅಂತ ಕೇಳ್ತಾರೆ. ಹೌದು, ಇದ್ದಾಳೆ. ನಿನ್ನ ಸಹೋದರಿಯೊಂದಿಗೆ ಯಾರಾದರೂ ಅನೈತಿಕ ಸಂಬಂಧ ಬೆಳೆಸುವುದನ್ನು ನೀನು ಸಹಿಸ್ತೀಯಾ ಅಂತ ಕೇಳ್ತಾರೆ. ಆ ವ್ಯಕ್ತಿ ಹೇಳಿದ, ಇಲ್ಲ, ಖಂಡಿತ ನಾನು ಸಹಿಸುವುದಿಲ್ಲ. ನಿನಗೆ ಪತ್ನಿ ಇದ್ದಾಳೆಯೇ? ಇದ್ದಾಳೆ. ನಿನ್ನ ಪತ್ನಿಯೊಂದಿಗೆ ಯಾರಾದರೂ ಅನೈತಿಕ ಸಂಬಂಧ ಬೆಳೆಸುವುದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಆ ಯುವಕ ಕೋಪದಿಂದ ಹೇಳಿದ, ಅವನನ್ನು ಕೊಂದು ಬಿಡ್ತೇನೆ ನಾನು, ಅವ ಈ ಭೂಮಿಯಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾದಿಯವರು ಕೇಳಿದ್ರು, ನಿನಗೆ ಅಮ್ಮ ಇಲ್ಲವೇ ಸಹೋದರ? ನಿನಗೆ ಮಗಳಿಲ್ಲವೇ ಸಹೋದರ? ನಿನ್ನ ತಾಯಿಯೊಂದಿಗೆ ನಿನ್ನ ಮಗಳೊಂದಿಗೆ ಯಾರಾದರೂ ಅಕ್ರಮವಾಗಿ ಸಂಬಂಧ ಇಟ್ಟುಕೊಳ್ಳುವುದಾದರೆ ನಿನಗದನ್ನು ಸಹಿಸಲು ಸಾಧ್ಯವೇ? ಆ ಯುವಕ ಕೋಪದಿಂದ ಹೇಳಿದ, ಇಲ್ಲ, ಖಂಡಿತ ನಾನು ಅದನ್ನು ಸಹಿಸುವುದಿಲ್ಲ. ಪ್ರವಾದಿಯವರು ಬಹಳ ತಾಳ್ಮೆಯಿಂದ ಕೇಳಿದರಲ್ಲ, ಸಹೋದರ, ನೀನು ಯಾವ ಹೆಣ್ಣಿನ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಳ್ಳಬೇಕು ಅಂತ ಬಯಸ್ತೀಯೋ ಆ ಹೆಣ್ಣು ಅವಳು ಒಬ್ಬನ ಸಹೋದರಿಯಲ್ಲವೇ? ಅವಳು ಒಬ್ಬನ ಮಗಳಲ್ಲವೇ? ಅವಳೊಬ್ಬನ ತಾಯಿಯಲ್ಲವೇ? ಅವಳೊಬ್ಬನ ಪತ್ನಿಯಲ್ಲವೇ ಅಂತ ಕೇಳ್ತಾರೆ. ಆ ಯುವಕ ಹೇಳಿದ, ಪ್ರವಾದಿಯವರೇ, ನಾನಿದೆಲ್ಲ ಅರ್ಥ ಮಾಡಿರಲಿಲ್ಲ, ನಾನಿದೆಲ್ಲ ಅರ್ಥ ಆಗಿರಲಿಲ್ಲ. ನನಗೆ ಇವತ್ತು ನನಗೆ ಜ್ಞಾನೋದಯ ಆಯಿತು. ಖಂಡಿತ ಇನ್ನು ಈ ಬದುಕಿನಲ್ಲಿ ಆ ಕೆಟ್ಟ ಕೆಲಸ ಮಾಡುವುದಿಲ್ಲ ಪ್ರವಾದಿಯವರೇ ಅಂತ ಹೇಳಿ ಹೊರಟು ಹೋಗ್ತಾನೆ. ಪ್ರವಾದಿಯವರೊಂದು ಸಮಾಜವನ್ನು ಬದಲಾಯಿಸಿದ್ದು ಅತ್ಯಂತ ರಚನಾತ್ಮಕವಾಗಿ. ಪ್ರವಾದಿಯವರು ಒಂದು ಆತನನ್ನು ಓಡಿಸಿಬಿಟ್ಟಿದ್ರೆ, ಒಂದು ಆತನನ್ನು ಕೋಪದಿಂದ ಓಡಿಸಿಬಿಡ್ತಿದ್ರೆ ಆತ ಮತ್ತಷ್ಟು ಕೆಟ್ಟು ಹೋಗ್ತಾ ಇದ್ದ. ಪ್ರವಾದಿಯವರು ಈ ಸಮಾಜಕ್ಕೆ ಕಲಿಸಿಕೊಟ್ಟ ಸಂದೇಶ, ಒಂದು ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ಆ ಸಮಾಜದಲ್ಲಿ ನೀವೆಲ್ಲರೂ ಪಾಸಿಟಿವ್ ಆಗಿ ಆಲೋಚಿಸಬೇಕು. ಯಾರಲ್ಲೆಲ್ಲ ಒಳಿತುಗಳಿವೆ ಆ ಒಳಿತುಗಳನ್ನು ಮಾತ್ರ ನೀವು ಗುರುತಿಸಬೇಕು. ಒಳಿತುಗಳನ್ನು ಗುರುತಿಸಿ ಪಾಸಿಟಿವ್ ಆಗಿ ನೀವು ನಿಮ್ಮ ಆಲೋಚನೆಗಳು ರಚನಾತ್ಮಕವಾಗಿರಲಿ. ನಾಲ್ಕನೆಯದಾಗಿ ಪ್ರವಾದಿಯವರು ಹೇಳಿದರು, ನೀವು ಸಂಶಯಗಳಿಂದ ಮುಕ್ತರಾಗಿರಬೇಕು ಅಂತ ಹೇಳಿದರು. ಇವತ್ತು ನಮಗೆ ಗೊತ್ತಿದ್ದ ಸಂಶಯ ನಮ್ಮನ್ನು ನಾಶ ಮಾಡುತ್ತಾ ಇದೆ. ಸಂಶಯ ಇರುವುದು ಹಿಂದೂಗಳ ಬಗ್ಗೆ ಮುಸ್ಲಿಮರಿಗೆ, ಮುಸ್ಲಿಮರ ಬಗ್ಗೆ ಹಿಂದೂಗಳಿಗೆ ಮಾತ್ರ ಅಲ್ಲ ಸಂಶಯ ಇರುವುದು. ಅಪ್ಪನ ಬಗ್ಗೆ ಮಕ್ಕಳಿಗೆ ಸಂಶಯ ಇದೆ, ಅಪ್ಪನ ಬಗ್ಗೆ ಮಕ್ಕಳಿಗೆ ಸಂಶಯ, ಅಮ್ಮನ ಮೇಲೆ ಭರವಸೆ ಇಲ್ಲದ ಮಕ್ಕಳು, ಪತಿಯ ಮೇಲೆ ಪತ್ನಿಗೆ ಸಂಶಯ, ಪತ್ನಿಯ ಮೇಲೆ ಪತಿಗೆ ಸಂಶಯ, ವಿದ್ಯಾರ್ಥಿಗಳ ಮೇಲೆ ನಂಬಿಕೆ ಇಲ್ಲದ ಅಧ್ಯಾಪಕರು, ಅಧ್ಯಾಪಕರನ್ನು ನಂಬದ ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳನ್ನು ನಂಬದ ಪ್ರಜೆಗಳು, ಪ್ರಜೆಗಳನ್ನು ನಂಬದ ಜನಪ್ರತಿನಿಧಿಗಳು, ಯಾರನ್ನು ನಂಬದ ಸಮಾಜ ನಮ್ಮದು. ಅದು ಅತ್ಯಂತ ಮಾರಕವಾದ ಸಮಾಜ. ಆದ್ದರಿಂದಲೇ ನಾವು ಎಲ್ಲವೂ ಇದ್ದು ಏನೂ ಇಲ್ಲದವರ ಹಾಗೆ ಬದುಕುತ್ತಾ ಇದ್ದೇವೆ. ನಮ್ಮ ಕೈಯಲ್ಲಿ ಎಲ್ಲವೂ ಇದೆ ಸಹೋದರರೇ.
ಎಲ್ಲ ಸವಲತ್ತುಗಳು ನಮ್ಮ ಕೈಯಲ್ಲಿದೆ. ಆದರೆ ಏನೂ ಇಲ್ಲದವರ ಹಾಗೆ ಅಭದ್ರತೆ, ಅಸಹನೆ, ಅಸಮಾಧಾನ, ಅಶಾಂತಿಯಲ್ಲಿ ಬದುಕುವ ಸಮುದಾಯ ನಾವು. ಯಾಕೆಂದರೆ ಸಮಾಜದಲ್ಲಿ ಯಾರೂ ಯಾರನ್ನು ನಂಬುತ್ತಾ ಇಲ್ಲ. ಪ್ರವಾದಿಯವರು ಹೇಳಿದ್ರು, ಒಂದು ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ಆ ಸಮಾಜದಲ್ಲಿ ಎಲ್ಲರೂ ಸಂಶಯಗಳಿಂದ ಮುಕ್ತರಾಗಿರಬೇಕು. ಕುರ್ಆನ್ ಹೇಳಿತು ಸಂಶಯ ಅತ್ಯಂತ ದೊಡ್ಡ ಸುಳ್ಳು ಅಂತ ಹೇಳಿತ್ತು ಕುರ್ಆನ್. ಅದು ಸುಳ್ಳಿಗಿಂತ ಕಠೋರವಾದದ್ದು. ಆದ್ದರಿಂದ ನೀವೆಂದು ಕೂಡ ಯಾರ ಬಗ್ಗೆ ಸಂಶಯ ತಾಳದೆ ನೀವು ಬದುಕುವುದಾದರೆ ನೀವು ಬದುಕುವ ಸಮಾಜ ಅದು ಆರೋಗ್ಯಪೂರ್ಣ ಸಮಾಜ ಆಗಿರುತ್ತದೆ. ಇದು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಬಹಳ ಮಾರ್ಮಿಕವಾದ ಸಂದೇಶ. ಒಬ್ಬ ವ್ಯಕ್ತಿ ಬಂದು ಪ್ರವಾದಿಯವರನ್ನೊಂದು ಪ್ರಶ್ನೆ ಕೇಳ್ತಾನೆ, ಮನ್ನಜಾತು ಯಾ ರಸೂಲಲ್ಲ ಅಂತ ಕೇಳಿದರು. ಪ್ರವಾದಿಯವರೇ, ಒಬ್ಬ ಸುರಕ್ಷಿತ ವ್ಯಕ್ತಿ ಯಾರು ಅಂತ, ಒಬ್ಬ ಸಕ್ಸಸ್ಫುಲ್ ಮನುಷ್ಯ ಅಂದರೆ ಯಾರು, ಒಬ್ಬ ಸಕ್ಸಸ್ಫುಲ್ ಮನುಷ್ಯ, ಒಬ್ಬ ವಿಜಯಿ ಮನುಷ್ಯ ಯಾರು? ಪ್ರವಾದಿಯವರು 3 ಗುಣಗಳನ್ನು ಹೇಳಿಕೊಡ್ತಾರೆ. ಯಾವುದಾದರೂ ಒಬ್ಬ ವ್ಯಕ್ತಿಯಲ್ಲಿ ಈ 3 ಗುಣಗಳು ಇರುವುದಾದರೆ ಆತ ಖಂಡಿತವಾಗಿಯೂ ಒಬ್ಬ ಸಕ್ಸಸ್ಫುಲ್ ಮನುಷ್ಯ, ಒಬ್ಬ ವಿಜಯಿ ವ್ಯಕ್ತಿ. 1ನೆಯ ಗುಣ ಅಂಸಿಕ್ ಅಲೈಕ ಲಿಸಾನಕ ಅಂತ ಹೇಳಿದರು. ನಿನ್ನ ನಾಲಿಗೆಯ ಮೇಲೆ ನಿನಗೆ ನಿಯಂತ್ರಣ ಇರಬೇಕು. ಅದೊಬ್ಬ ವಿಜಯಿ ಮನುಷ್ಯನ 1ನೆಯ ಗುಣ. ನಿಮ್ಮ ನಾಲಿಗೆಯ ಮೇಲೆ ನಿಮಗೆ ಹತೋಟಿ ಇರಬೇಕು. ಕುರ್ಆನ್ನಲ್ಲಿ ಮನುಷ್ಯನ ನಾಲಿಗೆಯ ಬಗ್ಗೆ ಧಾರಾಳ ಪ್ರತಿಪಾದಿಸಲಾಗಿದೆ. ಪ್ರವಾದಿಯವರೊಂದು ಸಂದರ್ಭದಲ್ಲಿ ಹೇಳಿದರು, ಲಾ ಯಸ್ತಕೀಮು ಈಮಾನು ಅಹದಿನ್ ಹತ್ತಾ ಯಸ್ತಕೀಮ ಕಲ್ಬುಹು ವಲಾ ಯಸ್ತಕೀಮ ಕಲ್ಬುಹು ಹತ್ತಾ ಯಸ್ತಕೀಮ ಲಿಸಾನುಹು. ನಿಮ್ಮ ದೇವ ವಿಶ್ವಾಸ ಸರಿಯಾಗಬೇಕಾದರೆ ನಿಮ್ಮ ಮನಸ್ಸು ಸರಿ ಇರಬೇಕು. ನಿಮ್ಮ ಮನಸ್ಸು ಸರಿ ಇರಬೇಕಾದರೆ ನಿಮ್ಮ ನಾಲಿಗೆ ಸರಿ ಇರಬೇಕು. ನಿಮ್ಮ ನಾಲಿಗೆ ಸರಿ ಇದ್ದರೆ ಮಾತ್ರ ನಿಮ್ಮ ಮನಸ್ಸು ಸರಿ ಇರುತ್ತದೆ. ನಿಮ್ಮ ಮನಸ್ಸು ಸರಿ ಇದ್ದರೆ ಮಾತ್ರ ನಿಮ್ಮ ದೇವ ವಿಶ್ವಾಸ ಸರಿ ಇರುತ್ತದೆ. ಆದ್ದರಿಂದ ನಿಮ್ಮ ದೇವ ವಿಶ್ವಾಸ ಸರಿಯಾಗಬೇಕಾದರೆ ನಿಮ್ಮ ನಾಲಿಗೆ ಸರಿ ಇರಬೇಕು. ನಾಲಿಗೆ ಕೆಟ್ಟು ಹೋದರೆ ನಿಮ್ಮ ದೇವ ವಿಶ್ವಾಸ ಕೆಟ್ಟು ಹೋಗುತ್ತದೆ. ಆದ್ದರಿಂದ ನಿಮ್ಮ ನಾಲಿಗೆಯ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು. ಕುರ್ಆನ್ನಲ್ಲಿ ಹೇಳಲಾಯಿತು, ಕೂಲು ಕೌಲನ್ ಸದೀದಾ, ನೀವು ನೇರವಾದ ಮಾತುಗಳನ್ನಾಡಬೇಕು, ವಕ್ರತೆಗಳಿಲ್ಲದ, ಯಾರ ಮನಸ್ಸನ್ನು ನೋಯಿಸದ, ಯಾರ ಮನಸ್ಸನ್ನು ಚುಚ್ಚದ, ಅತ್ಯಂತ ನೇರವಾದ, ಸುಳ್ಳುಗಳಿಲ್ಲದ ನೇರವಾದ ಮಾತುಗಳನ್ನು ನೀವು ಆಡಬೇಕು. ಕೂಲು ಕೌಲನ್ ಮೈಸೂರ ಅಂತ ಹೇಳಿತ್ತು ಕುರ್ಆನ್. ನೀವು ಸರಳವಾದ ಮಾತುಗಳನ್ನಾಡಬೇಕು, ಸರಳವಾದ ಮಾತುಗಳನ್ನಾಡಬೇಕು ಜನರೊಂದಿಗೆ. ನೀವು ದೊಡ್ಡ ಬುದ್ಧಿವಂತರು ಅಂತ ತಿಳಿದು ಜನರಿಗೆ ಅರ್ಥವಾಗದ ಯಾವುದೋ ರೀತಿಯ ಮಾತುಗಳನ್ನು ಅಂತ ಕೆಲವರು ಇರ್ತಾರೆ. ಬಹಳ ಕಠೋರವಾದ ಕಠಿಣವಾದ ಪದಗಳ ಮೂಲಕ ಮಾತಾಡುವವರು ಇರ್ತಾರೆ ಸಮಾಜದಲ್ಲಿ. ಯಾಕಂದರೆ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ತಾರೆ. ಇದು ಆಲಿಸಿದವನಿಗೆ ಒಂದು ಗೊತ್ತೇ ಆಗುವುದಿಲ್ಲ, ಅವ ಏನು ಹೇಳಿದ್ದಾನೆ ಅಂತ ಗೊತ್ತಾಗುವುದಿಲ್ಲ. ಕುರ್ಆನ್ ಹೇಳಿತ್ತು ನೀವು ಸರಳವಾದ ಮಾತುಗಳನ್ನು ಆಡಬೇಕು. ಕೌಲನ್ ಕರೀಮಾ ಅಂತ ಹೇಳಿತ್ತು ಕುರ್ಆನ್, ನೀವು ಗೌರವಾನ್ವಿತ ಮಾತುಗಳನ್ನು ಆಡಬೇಕು. ನಿಮ್ಮ ಮಾತುಗಳು ಬಹಳ ರೆಸ್ಪೆಕ್ಟ್ ಇರಬೇಕು. ನಿಮ್ಮ ಮಾತುಗಳಲ್ಲಿ ನಿಮ್ಮ ಮಕ್ಕಳೊಂದಿಗೆ ಕೂಡ ಕುರ್ಆನ್ ಹೇಳುತ್ತದೆ, ನಿಮ್ಮ ಮಕ್ಕಳನ್ನು ನೀವು ಅಭಿಸಂಬೋಧಿಸುವುದು ಕೂಡ ಯಾ ಬುನಯ್ಯ ಅಂತ ಕುರ್ಆನ್ ಕಲಿಸಿಕೊಡುತ್ತದೆ. ನನ್ನ ಮುದ್ದು ಮಗನೇ ಅಂತ ನಿಮ್ಮ ಮಕ್ಕಳನ್ನು ಕರೀರಿ ಅಂತ. ಕುರ್ಆನ್ನಲ್ಲಿ ಲುಕ್ಮಾನ್ ಎಂಬ ಒಬ್ಬ ತಂದೆಯ ಕತೆ ಹೇಳಿತು ಕುರ್ಆನ್. ಲುಕ್ಮಾನ್ ಎಂಬ ಒಬ್ಬ ತಂದೆ ತನ್ನ ಮಗನಿಗೆ ಕೊಡುವ ಉಪದೇಶಗಳು. ಅದರಲ್ಲಿ ಪ್ರಪ್ರಥಮವಾಗಿ ಕುರ್ಆನ್ ಹೇಳಿದ್ದು ಯಾ ಬುನಯ್ಯ, ನನ್ನ ಮುದ್ದು ಮಗನೇ ಅಂತ ತನ್ನ ಮಗನನ್ನು ಕರೆಯು. ಅದರ ಅರ್ಥ ನಿಮ್ಮ ಮಕ್ಕಳನ್ನು ಕೂಡ ಅತ್ಯಂತ ಗೌರವಾನ್ವಿತ ಪದಗಳಿಂದ ನೀವು ಅಭಿಸಂಬೋಧಿಸಬೇಕು. ಒಂದು ಸಂಸ್ಕಾರ, ಅದು ಒಂದು ಧಾರ್ಮಿಕ, ಒಂದು ಧರ್ಮ ವಿಶ್ವಾಸದ ಭಾಗ ಆಗಿ ಕುರ್ಆನ್ ಪ್ರವಾದಿಯವರು ಕಲಿಸಿಕೊಟ್ಟದ್ದು. ನೀವು ಗೌರವಾನ್ವಿತ ಮಾತುಗಳನ್ನಾಡಿ, ನಿಮ್ಮ ಪತ್ನಿಯನ್ನು ನೀವು ಅಭಿಸಂಬೋಧಿಸುವುದು ಗೌರವಾನ್ವಿತ ಮಾತುಗಳೊಂದಿಗಾಗಿರ್ಬೇಕು. ಹಾಗೆ ಪ್ರವಾದಿಯವರು ಹೇಳಿದ್ರು, ಅಂಸಿಕ ಅಲೈಕ ಲಿಸಾನಕ, ನಿಮ್ಮ ನಾಲಿಗೆಯ ಮೇಲೆ ನಿಮಗೆ ನಿಯಂತ್ರಣ ಇರುವುದಾದರೆ ನೀವು ಖಂಡಿತ ವಿಜಯಶಾಲಿ ವ್ಯಕ್ತಿಗಳು, ಏನು ಸಮಸ್ಯೆ ಇರುವುದಿಲ್ಲ ನಿಮಗೆ. 2ನೆಯದು ಪ್ರವಾದಿಯವರು ಹೇಳಿದರು, ಒಬಕ್ಕಿ ಅಲಾ ಖತ್ವೀಕ ಅಂತ ಹೇಳಿದರು. ನೀವು ಮಾಡಿರುವ ಪಾಪಗಳ ಬಗ್ಗೆ ನಿಮಗೆ ಅಪರಾಧಿ ಪ್ರಜ್ಞೆ ಇರಬೇಕು ಅಂತ ಹೇಳಿದರು. ನೀವೇನಾದರೂ ಪಾಪ ಮಾಡಿಬಿಟ್ರೆ ನಿಮಗೆ ಅಪರಾಧಿ ಪ್ರಜ್ಞೆ ಇರಬೇಕು. ನಾನು ತಪ್ಪು ಮಾಡಿದೆ ಎಂಬ ಪ್ರಜ್ಞೆಯೊಂದಿಗೆ ನೀವು ಪಶ್ಚಾತ್ತಾಪ ಪಡಬೇಕು. ಅದು ನಿಮ್ಮ ವಿಜಯದ ಗುಣ. ನಮ್ಮ ಈ ಸಮಾಜದ ಕೆಡುಕೇನೆಂದರೆ, ಸಮಾಜದಲ್ಲಿ ವ್ಯಾಪಕವಾಗಿ ಕೆಡುಕುಗಳಿವೆ ಎಂಬುದಲ್ಲ ಸಮಸ್ಯೆ. ಸಮಾಜದಲ್ಲಿ ಮಾರಕ ಕೆಡುಕುಗಳಿವೆ, ನಮಗೆಲ್ಲ ಗೊತ್ತಿದೆ ಅಲ್ಲ.
ಮಗಳ ಮೇಲೆ ತಂದೆ ರೇಪು ನಡೆಸುವುದಂದರೇನು ಸಹೋದರರೇ? ಇದೆಲ್ಲಿಯೋ ಫ್ರಾನ್ಸಿನಲ್ಲೋ ಇಟಲಿಯಲ್ಲೋ ನಡೆಯುತ್ತಿರುವುದಲ್ಲ, ನಮ್ಮ ನಾಡಿನಲ್ಲಿ ತನ್ನ ಸ್ವಂತ ಮಗಳ ಮೇಲೆ ಅಪ್ಪ ರೇಪು ನಡೆಸುವುದಂದರೇನು? ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಅಪ್ಪನ ಬಳಿ ಬಿಟ್ಟು ಹೋಗಲಿಕ್ಕೆ ಧೈರ್ಯ ಇಲ್ಲದ ಅಮ್ಮಂದಿರು ಬದುಕುತ್ತಿರುವ ಸಮಾಜ ಇದು. 2 ವರ್ಷದ ಮಗುವಿನ ಮೇಲೆ, 3 ವರ್ಷದ ಮಗುವಿನ ಮೇಲೆ ರೇಪ್ ನಡೆಯುವುದಂದರೇನು? 7ನೇ ಕ್ಲಾಸ್ ಕಲಿಯುವ ಮಕ್ಕಳ ಕೈಯಲ್ಲಿ ಅಶ್ಲೀಲತೆಯ ಸಿಡಿಗಳು ಸಿಗ್ತಾ ಇದೆ. ಇವತ್ತು ಅತ್ಯಾಚಾರದ ಆರೋಪದಲ್ಲಿ ಅರೆಸ್ಟ್ ಆಗುತ್ತಾ ಇರುವುದು ಯುವಕರು ಮಾತ್ರ ಅಲ್ಲ, 80-85 ವಯಸ್ಸಿನ ಮುದುಕರು ಕೂಡ ಅತ್ಯಾಚಾರದ ಕೇಸುಗಳಲ್ಲಿ ಆರೋಪಿಗಳಾಗಿ ಜೈಲು ಸೇರ್ತಾ ಇದ್ದಾರೆ. ಎಂತಹ ಸಮಾಜವನ್ನು ನಾವು, ಎಷ್ಟು ಮಾರಕವಾದ ಸಮಾಜದಲ್ಲಿ ನಾವೆಲ್ಲ ಬೆಳೀತಾ ಇದ್ದೇವೆ. ನನ್ನ ಮತ್ತು ನಿಮ್ಮ ಮಕ್ಕಳು ಎಂತಹ ಕ್ರೂರ ಸಮಾಜದಲ್ಲಿ ಬೆಳೆಯುತ್ತಾ ಇದ್ದಾರೆ. ಅಶ್ಲೀಲತೆಯ, ಅನೈತಿಕತೆಯ, ಮದ್ಯಪಾನದ ಎಲ್ಲ ರೋಗಗಳು ಇರುವ ಒಂದು ಸಮಾಜದಲ್ಲಿ ನನ್ನ ಮತ್ತು ನಿಮ್ಮ ಮಕ್ಕಳು ಬೆಳೆಯುತ್ತಾ ಇದ್ದಾರೆ. ಇಂತಹ ಸಮಾಜದ ಮಧ್ಯೆ ನಿಂತುಕೊಂಡು, ಸಮಾಜದ ಅತ್ಯಂತ ದೊಡ್ಡ ಕೆಡುಕೇನೆಂದರೆ ಮನುಷ್ಯನಿಗೆ ನಾನು ತಪ್ಪು ಮಾಡ್ತಾ ಇದ್ದೇನೆ ಎಂಬ ಪಾಪ ಪ್ರಜ್ಞೆ ಇಲ್ಲ. ಒಂದು ಕಾಲದಲ್ಲಿ ಮದ್ಯಪಾನ ಮಾಡುವವ ಆತ ಎಲ್ಲೋ ಮೂಲೆಯಲ್ಲಿ ಕತ್ತಲಲ್ಲಿ ಹೋಗಿ ಮದ್ಯಪಾನ ಮಾಡ್ತಾ ಇದ್ದ. ಮದ್ಯಪಾನದ ಶಾಪ್ಗಳೆಲ್ಲ ಇದ್ದದ್ದು ಎಲ್ಲೋ ಕತ್ತಲಿನಲ್ಲಿ, ಅದು ಜನಪ್ರದೇಶಗಳಲ್ಲಿ ಅಂತ ಇರ್ತಾ ಇರಲಿಲ್ಲ. ಯಾಕೆಂದರೆ ಮದ್ಯಪಾನ ಮಾಡುವವ ಕೂಡ ತಿಳಿತಾ ಇದ್ದ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ. ಇವತ್ತು ಮದ್ಯಪಾನದ ಶಾಪ್ಗಳಂದ್ರೆ ಸೂಪರ್ ಬಜಾರ್ಗಳು ಸಹೋದರರೇ, ಸೂಪರ್ ಬಜಾರ್ಗಳು. ಅಡ್ವಾನ್ಸ್ಡ್ ಆಗಿ, ಅತ್ಯಂತ ಅತ್ಯಾಧುನಿಕವಾಗಿ ಸಿದ್ಧಪಡಿಸಲಾಗಿರುವ ಮದ್ಯಪಾನದ ಶಾಪ್ಗಳು ನಮ್ಮ ಯುವಕರೆಲ್ಲ ಕ್ಯೂ ನಿಲ್ತಾ ಇದ್ದಾರೆ. ಯಾವ ಮುಲಾಜು ಇಲ್ಲ ಅವರಿಗೆ, ಯಾವ ನಾಚಿಕೆ ಇಲ್ಲ. ಯಾಕಂದ್ರೆ ಅದು ಕಾಮನ್. ಅದು ಒಂದು ಕಾಲದಲ್ಲಿ ವ್ಯಭಿಚಾರಿಗೆ ಅವನ ಕೆಟ್ಟ ಕೆಲಸ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಎಂಬ ಒಂದು ನೈತಿಕತೆ ಇತ್ತು. ಯಾಕಂದ್ರೆ ಯಾರಿಗಾದ್ರೂ ಗೊತ್ತಾದರೆ ನನ್ನ ಮಾನ ಹೋಗ್ತದೆ, ನನ್ನ ಗೌರವ ಹೋಗುತ್ತದೆ. ಆದರೆ ಇವತ್ತು ವ್ಯಭಿಚಾರಿಗಳೇ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರಿಗೆ ಈ ಸಮಾಜದಲ್ಲಿ ಪ್ರಭಾವ ಇರುವುದು. ಒಂದು ಕಾಲದಲ್ಲಿ ಜನರಿಗೆ ಭ್ರಷ್ಟಾಚಾರದ ಏನಾದರೂ ಭ್ರಷ್ಟಾಚಾರ ಅಂದರೆ 100 ರೂಪಾಯಿ 200 ರೂಪಾಯಿ ಇದ್ದದ್ದು ಮೊದಲಲ್ಲ, ಅದು ಕೂಡ ಯಾರಿಗೂ ಗೊತ್ತಾಗಬಾರ್ದು ಎಂಬ ಒಂದು ಪ್ರಜ್ಞೆ ಇತ್ತು. ಇವತ್ತು ನೀವೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇದ್ದೀರಲ್ಲ, ಅಸೆಂಬ್ಲಿಯಲ್ಲಿ ಅಥವಾ ಪಾರ್ಲಿಮೆಂಟಿನಲ್ಲಿ ವಿರೋಧ ಪಕ್ಷದವರು ಆರೋಪ ಮಾಡ್ತಾರೆ, ನೀವು ಇಷ್ಟಿಷ್ಟು ಕೋಟಿ ತಿಂದಿದ್ದೀರಾ ಅಂತ. ಆಡಳಿತ ಪಕ್ಷದವರು ಏನು ಮಾಡ್ತಾರೆ, ನೀವು ತಿನ್ನಲಿಲ್ಲವಾ ಅಂತ ಕೇಳ್ತಾ ಇರ್ತಾರೆ. ಅಂದರೆ ನಾವು ತಿಂತಾ ಇದ್ದೇವೆ, ನೀವು ತಿಂದಿದ್ದೀರಿ, ಇಂದು ನಾಳೆ ಇಲ್ಲಿಗೆ ಬಂದಾಗ ನೀವು ತಿಂತೀರಿ. ಇವತ್ತು ನಾವು ಇಲ್ಲಿದ್ದೇವೆ, ಇವತ್ತು ನಾವು ತಿಂತೇವೆ, ನಾಳೆ ನೀವು ಅಂದರೆ ಇದೆಲ್ಲ ಒಂದು ಮಾಮೂಲಿ. ಇದೊಂದು ತಪ್ಪಲ್ಲ ಎಂಬ ಒಂದು ರೀತಿಯ ರೋಗ ಇದು. ನಾನು ಹೇಳುತ್ತಿರುವುದು ಮನುಷ್ಯನಿಗೆ ಅಪರಾಧಿ ಪ್ರಜ್ಞೆ ಇಲ್ಲದೆ ಇರುವುದು ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜದ ಅತಿ ದೊಡ್ಡ ಶಾಪ. ಅಪರಾಧಿ ಪ್ರಜ್ಞೆ ಇಲ್ಲದೆ ಹೋಯಿತು. ನಾನು ತಪ್ಪು ಮಾಡುತ್ತಿದ್ದೇನೆಂಬ ಪ್ರಜ್ಞೆ ಮನುಷ್ಯನಲ್ಲಿ ಇಲ್ಲ. ಅಪರಾಧಗಳು ಸಾರ್ವತ್ರಿಕ ಆಗುವುದು. ಪ್ರವಾದಿಯವರು ಹೇಳಿದ್ರು, ನೀನೊಬ್ಬ ವಿಜಯಿ ವ್ಯಕ್ತಿಯಾಗಬೇಕಾದರೆ ಒಬ್ಬಕಿ ಅಲಾ ಖತೀಕ, ಏನಾದರೂ ತಪ್ಪು ಮಾಡಿಬಿಟ್ರೆ ನಿನಗೆ ಅಪರಾಧಿ ಪ್ರಜ್ಞೆ ಬರಬೇಕು, ಪಶ್ಚಾತ್ತಾಪ ಪಡಬೇಕು ನೀವು. ಹಾಗೆ ಆ ತಪ್ಪನ್ನು ತಿದ್ದಿಕೊಳ್ಳುವ ಸಾಧ್ಯತೆಗಳಿರುತ್ತವೆ ಮತ್ತು ನೀವು ವಿಜಯಿಗಳಾಗ್ತೀರಾ. ಮೂರನೆಯದಾಗಿ ಪ್ರವಾದಿಯವರು ಹೇಳಿದರು, ವಲಿಯಸ್ ಅಕ ಬೈತುಕಾನ್, ನಿಮ್ಮ ಮನೆ ದೊಡ್ಡದಿರಬೇಕು ಅಂತ ಹೇಳಿದರು. ನಿಮ್ಮ ಮನೆ ದೊಡ್ಡದಾಗುವುದಂದರೆ ಅದು ಒಂದು 3-4 ಸಾವಿರ ಸ್ಕ್ವೇರ್ ಫೀಟ್ ಇರಬೇಕು. ಅದರಲ್ಲಿ ಬಾತ್ರೂಮ್, ಅಟ್ಯಾಚ್ಡ್ ಬಾತ್ರೂಮಿನ ಬೆಡ್ರೂಮ್ಸ್ ಎಲ್ಲ ಇರಬೇಕು. ಹಾಗೆ ಅಲ್ಲ, ನಿಮ್ಮ ಮನೆ ವಿಶಾಲವಾಗಿರಬೇಕಂದರೆ ನಿಮ್ಮ ಕುಟುಂಬ ಜೀವನ ಅತ್ಯುತ್ತಮವಾದ ಕುಟುಂಬ ಜೀವನ ಆಗಬೇಕು. ನಿಮ್ಮ ಮನೆಯಲ್ಲಿ ಯಾವಾಗ ನಿಮ್ಮ ಮನೆ ವಿಶಾಲ ಆಗುವುದು, ನಿಮ್ಮ ಮನೆಯಲ್ಲಿ ನಿಮ್ಮ ವೃದ್ಧರಾದ ತಂದೆ ಮತ್ತು ತಾಯಿಗೆ ಪರಿಗಣನೆ ಇಲ್ಲ, ಪತ್ನಿ ಮತ್ತು ಪತಿಯ ಮಧ್ಯೆ ಸಂಬಂಧ ಸರಿ ಇಲ್ಲ, ಅಪ್ಪ ಮತ್ತು ಮಕ್ಕಳ ಮಧ್ಯೆ ಸಂಬಂಧ ಸರಿ ಇಲ್ಲ ಎಂದಾದರೆ ನೀವು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿದ ಮನೆಯಲ್ಲೂ ನಿಮಗೆ ಖಂಡಿತ ನೆಮ್ಮದಿ ಇರುವುದಿಲ್ಲ. ಅದೆಂದೂ ನಿಮಗೆ ವಿಶಾಲ ಆಗಿರುವುದಿಲ್ಲ. ಆ ಮನೆ ನಿಮಗೆ ಜೈಲಿನ ಅನುಭವ ಆಗ್ತದೆ. ನಿಮ್ಮ ಮನೆಯಲ್ಲಿ ಪ್ರೀತಿ ಇಲ್ಲ ಎಂದಾದರೆ, ನಿಮ್ಮ ಮನೆಯಲ್ಲಿ ವಿಶ್ವಾಸ ಇಲ್ಲ ಎಂದಾದರೆ, ಆ ಮನೆಗೆ ಪ್ರವೇಶಿಸಿದ ಕೂಡಲೇ ನಿಮ್ಮ ಅನುಭವ ಜೈಲಿನ ಅನುಭವ ಆಗ್ತದೆ. ಪ್ರವಾದಿಯವರು ಹೇಳಿದರು, ನಿಮ್ಮ ಮನೆ ವಿಶಾಲ ಆಗಿರಬೇಕು, ವೃದ್ಧರಾದ ತಂದೆ ಮತ್ತು ತಾಯಿಗೆ ಪರಿಗಣನೆ ಇರುವ, ಪತಿ ಪತ್ನಿಯ ಮಧ್ಯೆ ಸಂಬಂಧ ಬಹಳ ಬಲಿಷ್ಠವಾಗಿರುವ. ಪ್ರವಾದಿಯವರು ಕಲಿಸಿಕೊಟ್ಟರು, ನಿಮ್ಮ ಕುಟುಂಬ ಸಂಬಂಧ ಅತ್ಯಂತ ಪವಿತ್ರವಾಗಿರಬೇಕು. ಕುರ್ಆನ್ ಹೇಳಿತು, ವತ್ತಕುಲ್ಲಾಹ ಅಲ್ಲದಿ ತಸಾಅಲೂನ ಬಿಹಿ ವಲ್ ಅರ್ಹಾಮ್,
ದೇವನನ್ನು ಮಾತ್ರ ಅನುಸರಿಸಬೇಕು ಎಂದು ಕಲಿಸಿಕೊಟ್ಟ ಅದೇ ಗಾಂಭೀರ್ಯದೊಂದಿಗೆ ಕುರ್ಆನ್ ಹೇಳುತ್ತದೆ, ನಿಮ್ಮ ಕುಟುಂಬ ಸಂಬಂಧವನ್ನು ನೀವು ಹಾಳು ಮಾಡಬಾರದು, ಕುಟುಂಬ ಸಂಬಂಧದ ಪಾವಿತ್ರತೆಯನ್ನು ಕಾಪಾಡಿಕೊಳ್ಬೇಕು. ವೃದ್ಧರಾದ ತಂದೆ ಮತ್ತು ತಾಯಿ ನಿಮ್ಮ ಬಳಿ ಇರುವುದು ನಿಮ್ಮ ಸೌಭಾಗ್ಯ ಅಂತ ಹೇಳಿದರು ಪ್ರವಾದಿಯವರು. ಒಬ್ಬನಿಗೆ ವೃದ್ಧರಾದ ತಂದೆ ಮತ್ತು ತಾಯಿ ನಿಮ್ಮ ಮನೆಯಲ್ಲಿ ಇರುವುದು, ಅವರ ಆರೈಕೆ ಮಾಡಲಿಕ್ಕೆ ನಿಮಗೆ ಚಾನ್ಸ್ ಸಿಗುವುದಂದರೆ ಅದು ದೇವ ನಿಮಗೆ ಮಾಡುವ ಸೌಭಾಗ್ಯವಾಗಿದೆ ಅಂತ ಹೇಳಿದರು ಪ್ರವಾದಿಯವರು. ಯಾಕೆಂದರೆ ಅವರ ಆರೈಕೆ ಮಾಡಿ, ಅವರ ಸೇವೆ ಮಾಡಿ, ಅವರ ಪ್ರೀತಿಯನ್ನು ಗಳಿಸಿ ನಿಮಗೆ ಖಂಡಿತ ಸ್ವರ್ಗಕ್ಕೆ ಹೋಗಬಹುದು. ನಿಮಗೆ ದೇವನ ಸಂಪ್ರೀತಿಯನ್ನು ಪಡೆಯಲಿಕ್ಕೆ ಬಹಳ ಸುಲಭ. ನಿಮ್ಮ ವೃದ್ಧರಾದ ತಂದೆ ಮತ್ತು ತಾಯಿಯ ಸೇವೆ ಮಾಡಿ. ಅದೇ ಪ್ರವಾದಿಯವರು ಹೇಳಿದ್ರು, ನಿಮ್ಮ ತಂದೆಯ ನಿಮ್ಮ ತಾಯಿಗ ಕಣ್ಣೀರಿಗೆ ನಿಮ್ಮನ್ನು ನರಕಕ್ಕೆ ಕಳುಹಿಸುವ ಶಕ್ತಿ ಇದೆ ಅಂತ ಹೇಳಿದ್ರು. ಒಂದೋ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ನಿಮ್ಮ ಕಾರಣಕ್ಕೆ ಕಣ್ಣೀರು ಹರಿಸಿದ್ದರೆ, ನನ್ನ ಮಗ ನನ್ನನ್ನು ನೋಡಿಕೊಳ್ಳಿಲ್ಲ, ನನ್ನ ಮಗ ನನಗೆ ದುಃಖವನ್ನು ಕೊಟ್ಟಿದ್ದಾನೆ ಎಂದು ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ನಿಮ್ಮ ವಿಷಯಕ್ಕೆ ಕಣ್ಣೀರು ಹರಿಸಿದ್ದರೆ, ಆ ಕಣ್ಣೀರಿಗೆ ನಿಮ್ಮನ್ನು ನರಕಕ್ಕೆ ಕಳುಹಿಸುವ ಶಕ್ತಿ ಇದೆ ಅಂತ ಹೇಳಿದರು ಪ್ರವಾದಿಯವರು. ನಿಮ್ಮನ್ನು ನರಕ ಕಟ್ಟುವ ಶಕ್ತಿ ಇದೆ ಆ ಕಣ್ಣೀರಿಗೆ. ಆದ್ದರಿಂದ ಯಾವ ಕಾರಣಕ್ಕೂ ನಿಮ್ಮ ತಂದೆ ತಾಯಿಯ ಕಣ್ಣೀರಿಗೆ ಕಾರಣಕರ್ತರಾಗಬಾರದು. ಅವರು ಜಗತ್ತನ್ನು ಬಿಟ್ಟು ಹೋಗುವಾಗ ನಿಮ್ಮ ಬಗ್ಗೆ ಅಸಮಾಧಾನದೊಂದಿಗೆ ಅವರು ಖಂಡಿತ ಈ ಜಗತ್ತನ್ನು ಬಿಟ್ಟು ಹೋಗಬಾರದು. ಪ್ರವಾದಿಯವರು ಭದ್ರವಾದ ಕುಟುಂಬ ಜೀವನವನ್ನು ದೇವ ವಿಶ್ವಾಸದ ಅವಿಭಾಜ್ಯಾಂಗ ಅಂತ ಕಲಿಸಿಕೊಡ್ತಾರೆ. ನಿಮ್ಮ ಧರ್ಮ ವಿಶ್ವಾಸದ ಭಾಗ ಅದು. ನಿಮ್ಮ ಕುಟುಂಬ ಜೀವನ ಬಹಳ ಪವಿತ್ರವಾಗಿರಬೇಕು. ಆದ್ದರಿಂದಲೇ ಪ್ರವಾದಿಯವರು ಹೇಳುವುದು, ಒಬ್ಬ ವಿಜಯಿ ವ್ಯಕ್ತಿ ಎಂದರೆ ಆತ ಒಲಿಯಸ್ ಅಕ ಬೈತುಕ, ನಿಮ್ಮ ಮನೆ ಬಹಳ ವಿಶಾಲ ಆಗಿರಬೇಕು. ಶ್ರೇಷ್ಠ ವ್ಯಕ್ತಿ ಯಾರು ಅಂತ ಹೇಳಿದ್ರು ಒಮ್ಮೆ ಪ್ರವಾದಿಯವರು. ಖೈರುಕ್ಕುಂ ಲಿ ನಿಸಾಯಿಹಿ ಅಂತ. ನಿಮ್ಮ ಪೈಕಿ ಶ್ರೇಷ್ಠ ವ್ಯಕ್ತಿ ಯಾರು? ಶ್ರೇಷ್ಠ ವ್ಯಕ್ತಿ ಒಳ್ಳೆಯ ಕುರ್ಆನ್ ಪ್ರವಚನ ಮಾಡುವವ ಅಂತ ಹೇಳಿಲ್ಲ ಅವರು. ಒಬ್ಬ ಒಳ್ಳೆಯ ಕುರ್ಆನ್ ಪ್ರವಚನ ಮಾಡ್ತಾನೆ ಎಂಬುದು ಆತನ ಶ್ರೇಷ್ಠತೆಯ ಮಾನದಂಡ ಏನೂ ಅಲ್ಲ. ಅಥವಾ ಒಳ್ಳೆಯ ಭಾಷಣ ಮಾಡ್ತಾನೆ ಧರ್ಮದ ಬಗ್ಗೆ, ಅದೊಬ್ಬ ವ್ಯಕ್ತಿಯ ಶ್ರೇಷ್ಠತೆಯ ಮಾನದಂಡ ಖಂಡಿತ ಅಲ್ಲ. ಪ್ರವಾದಿಯವರು ಹೇಳಿದರು, ಒಬ್ಬ ವ್ಯಕ್ತಿಯ ಶ್ರೇಷ್ಠ ವ್ಯಕ್ತಿ ಯಾರು ಅಂದರೆ ಆತನ ಪತ್ನಿ ಹೇಳಬೇಕು, ನನ್ನ ಪತಿ ಒಳ್ಳೆಯ ವ್ಯಕ್ತಿ ಅಂತ ಹೇಳಬೇಕು. ಯಾಕೆಂದರೆ ನಿಮ್ಮ ಎಲ್ಲ ಹಣೆ ಬರಹ ನಿಮ್ಮ ಪತ್ನಿಗೆ ಗೊತ್ತಿರ್ತದೆ, ಬೇರೆ ಯಾರಿಗೂ ಗೊತ್ತಿಲ್ಲದಿದ್ದರೂ. ಈ ಸಮಾಜದಲ್ಲಿ ನೀವೆಲ್ಲ ದೊಡ್ಡ ದೊಡ್ಡ ಮುಖವಾಡೆಲ್ಲ ಹಾಕ್ಬೋದು ನಾವೆಲ್ಲ, ಆದರೆ ನಿಮ್ಮ ಎಲ್ಲ ಹಣೆ ಬರಹ ನಿಮ್ಮ ಪತ್ನಿಗೆ ಖಂಡಿತ ಗೊತ್ತಿರ್ತದೆ. ಆದ್ದರಿಂದಲೇ ಪ್ರವಾದಿಯವರು ಹೇಳಿದರು, ಒಬ್ಬ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಎಂದರೆ ಆತನ ಪತ್ನಿ ಹೇಳಬೇಕು, ನನ್ನ ಪತಿ ಒಳ್ಳೆಯ ಮನುಷ್ಯ. ನಿಮ್ಮ ಮಕ್ಕಳು ಹೇಳಬೇಕು, ನನ್ನ ಅಪ್ಪ ಒಳ್ಳೆಯ ವ್ಯಕ್ತಿ, ನನ್ನ ತಂದೆ ಒಬ್ಬ ಒಳ್ಳೆಯ ತಂದೆ ಎಂದು. ಯಾವಾಗ ನಿಮ್ಮ ಕುಟುಂಬ ನಿಮ್ಮ ಬಗ್ಗೆ ನಿಮಗೆ ಸರ್ಟಿಫಿಕೇಟ್ ಕೊಡುತ್ತಾರೋ ಅವರು ಮಾತ್ರ ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳಿದರು. ಎಷ್ಟು ಉಜ್ವಲವಾದ ಚಿಂತನೆ ಅದು, ಎಷ್ಟು ಮಾರ್ಮಿಕವಾದ ಪ್ರಾಯೋಗಿಕವಾದ ಚಿಂತನೆಗಳು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟರು. ನೀವು ಒಲಿಯಸ್ ಅಕ ಬೈತುಕ, ನೀವು ವಿಜಯಶಾಲಿಗಳಾಗಬೇಕಾದರೆ ನಿಮ್ಮ ಮನೆ ವಿಶಾಲ ಆಗಿರಬೇಕು. ಅಂದರೆ ಪ್ರೀತಿಯ, ವಿಶ್ವಾಸದ. ಅರಬ್ಬಿ ಭಾಷೆಯಲ್ಲಿ 4 ಪದಗಳನ್ನು ಉಪಯೋಗಿಸಲಾಗ್ತದೆ ಮನೆಗೆ. 4 ಪದ ಇದೆ ಅರಬ್ಬಿ ಭಾಷೆಯಲ್ಲಿ. ಒಂದನೆಯ ಪದ ಬೈತುನ್ ಅಂತ ಹೇಳಲಾಗ್ತದೆ ಅರಬಿಯಲ್ಲಿ ಮನೆಗೆ. ಬೈತುನ್ ಅಂದರೆ ರಾತ್ರಿ ನಿದ್ದೆ ಮಾಡುವ ಸ್ಥಳ ಅಂತ ಅರ್ಥ ಅದಕ್ಕೆ. ಅಂದರೆ ನಿಮ್ಮ ಮನೆಯಲ್ಲಿ ಮಲಗಿದ್ರೆ ನಿಮಗೆ ಆರಾಮವಾಗಿ ನಿದ್ದೆ ಬರಬೇಕು, ಹಾಗಾದರೆ ಮಾತ್ರ ಮನೆ ಆಗ್ತದೆ. ಕೆಲವರಿಗೆ ಮನೆಯಲ್ಲಿ ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ಕೆಲವರಿಗೆ ಮನೆಯಲ್ಲಿ ಮಲಗಿದ್ರೆ ನಿದ್ದೆ ಬರುವುದಿಲ್ಲ ಅಂತ ಕೆಲವರು ಇರ್ತಾರೆ. ಖಂಡಿತ ಅವರದೊಂದು ಮನೆಯೇ ಅಲ್ಲ ಅದು. ನಿಮ್ಮ ಮನೆ ಆಗಬೇಕಾದರೆ, ಆರಾಮವಾಗಿ ನನಗೆ ನಿದ್ದೆ ಬರಬೇಕಾದರೆ ನನ್ನ ಮನೆಗೆ ತಲುಪಬೇಕು ಎಂಬ ಈ ಮೈಂಡ್ ಸೆಟಪ್, ಎಂಬ ಈ ತುಡಿತ ಬೈತುನ್ ಅಂದರೆ ಅದು ನಿಮ್ಮ ಆರಾಮವಾಗಿ ನಿದ್ದೆ ಮಾಡುವ ಸ್ಥಳ. ಎರಡನೇದಾಗಿ ಮನೆಗೆ ಅರಬಿಯಲ್ಲಿ ಮಂಜಿಲ್ ಅಂತ ಹೇಳಲಾಗುತ್ತದೆ. ಮಂಜಿಲ್ ಅಂದರೆ ಗೆಸ್ಟ್ ಹೌಸ್ ಅಂತ ಅರ್ಥದೆ, ಅತಿಥಿ ಗೃಹ. ಅಂದರೆ ಯಾವಾಗಲೂ ನಿಮ್ಮ ಮನೆ ನಿಮಗೆ ಅತಿಥಿ ಗೃಹ ಆಗಬೇಕು. ನೀವು ಮನೆಗೆ ಹೋಗುವಾಗ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವ ನಿಮ್ಮ ತಂದೆ ಮತ್ತು ತಾಯಿ, ನೀವು ಯಾವಾಗ ಮನೆಗೆ ಹೋಗುವಾಗಲೂ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವ ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು, ನೀವು ಮನೆಯಿಂದ ಹೊರಟು ಹೋಗುವಾಗ ನಿಮ್ಮನ್ನು ಪ್ರೀತಿಯಿಂದ ಬೀಳ್ಕೊಡುವ ನಿಮ್ಮ ತಂದೆ ತಾಯಿ, ನಿಮ್ಮ ಪತ್ನಿ ಮಕ್ಕಳು, ಅದಕ್ಕೆ ಹೇಳುವುದು ಮಂಜಿಲ್. ಅದು ಅತಿಥಿ ಗೃಹ. ಕೆಲವರು ಅವರು ಮನೆಗೆ ಹೋದದ್ದು ಯಾರಿಗೂ ಗೊತ್ತಾಗುವುದಿಲ್ಲ, ಮನೆಯಿಂದ ಹೊರಟು ಹೋದದ್ದು ಗೊತ್ತಾಗುವುದಿಲ್ಲ. ಮಕ್ಕಳು ಕಂಪ್ಯೂಟರ್ನಲ್ಲಿರ್ತಾರೆ, ಹೆಂಡತಿ ಧಾರಾವಾಹಿಯಲ್ಲಿರ್ತಾರೆ,
ತಂದೆ ತಾಯಿ ಜೊತೆ ಮತ್ತೆ ಯಾವ ಸಂಬಂಧವೂ ಇಲ್ಲಲ್ಲ ಈಗ ಹೆಚ್ಚಿನವರಿಗೆ. ಆದ್ದರಿಂದ ಈತ ಮನೆಗೆ ಹೋದದ್ದು ಗೊತ್ತಾಗುವುದಿಲ್ಲ, ಮನೆಯಿಂದ ಹೊರಟು ಬಂದದ್ದು ಮತ್ತೆ ಇಲ್ಲಿ ನಿಮಗೆ ಅದು ಅತಿಥಿಗ್ರಹ ಆಗ್ತದೆ. ಮತ್ತದು ಹೇಗೆ ಮಂಜಿಲಾಗಲಿಕ್ಕೆ ಸಾಧ್ಯ? ನಿಮ್ಮ ಮನೆ ಮಂಜಿಲಾಗಬೇಕಾದರೆ ಯಾವಾಗಲೂ ನಿಮ್ಮ ಮನೆ, ಯಾವಾಗ ನೀವು ಮನೆಗೆ ಹೋದರೂ ನಿಮ್ಮನ್ನು ಸ್ವಾಗತಿಸುವ ಪತ್ನಿ ಮಕ್ಕಳು, ನಿಮ್ಮನ್ನು ಪ್ರೀತಿಯಿಂದ ಸ್ವೀಕರಿಸುವ ನಿಮ್ಮ ವೃದ್ಧರಾದ ತಂದೆ ತಾಯಿಯಂದಿರು, ಇದು ಅದಕ್ಕೆ ಮನೆಗೆ ಮಂಜಿಲ್ ಅಂತ ಹೇಳಲಾಗುತ್ತದೆ. ಮೂರನೆಯದಾಗಿ ಮನೆಗೆ ದಾರುನ್ ಅಂತ ಹೇಳಲಾಗ್ತದೆ. ದಾರುನ್ ಅಂದರೆ ಒಂದು, ನೀವು ಎಲ್ಲಿ ಹೋದರೂ ನಿಮ್ಮ ಮನೆಯ ಜೊತೆ ಒಂದು ಕನೆಕ್ಷನ್ ಇರಬೇಕು, ಅದಕ್ಕೆ ದಾರ್ ಅಂತ ಹೇಳೋದು. ನಾವೆಲ್ಲ ಎಲ್ಲೆಲ್ಲ ಹೋಗಲೇಬೇಕಾಗ್ತದೆ ಖಂಡಿತ. 365 ಡೇಸ್ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಲ್ಲ, ನೀವೆಲ್ಲಲ್ಲಿಗೆ ಹೋಗ್ತೀರ. ನೀವೆಲ್ಲಿಗೆ ಹೋದರೂ ಕೂಡ ನಿಮ್ಮ ಕನೆಕ್ಷನ್ ನಿಮ್ಮ ಮನೆಯೊಂದಿಗೆ ಇರಬೇಕು. ಕೆಲವರು ಮನೆ ಬಿಟ್ಟು ಹೊರಟು ಹೋದ ಮೇಲೆ ಮತ್ತೆ ಮನೆಯ ನೆನಪಾಗುವುದು ಬಂದ ನಂತರ, ಅಲ್ಲಿನ ತನಕ ಮನೆಯ ನೆನಪು ಇರುವುದಿಲ್ಲ ಕೆಲವರಿಗೆ. ನಿಮ್ಮ ಎಲ್ಲಿ ಹೋದರೂ ಮನೆಯೊಂದಿಗೆ ಒಂದು ರೀತಿಯ ಕನೆಕ್ಷನ್. ನಾಲ್ಕನೆಯದಾಗಿ ಅರಬಿಯಲ್ಲಿ ಮನೆಗೆ ಮಸ್ಕನ್ ಅಂತ ಹೇಳಲಾಗ್ತದೆ. ಮಸ್ಕನ್ ಅಂದರೆ ಶಾಂತಿಯ ಕೇಂದ್ರ. ಮಸ್ಕನ್ ಎಂಬ ಪದದ ಅರ್ಥ ಶಾಂತಿಯ ಕೇಂದ್ರ. ನಿಮ್ಮ ಮನೆ ಅದು ಶಾಂತಿಯ ಕೇಂದ್ರ ಆಗಿರಬೇಕು. ಹೀಗೆ ಪ್ರವಾದಿಯವರು ಒಂದು ಪವಿತ್ರವಾದ ಭದ್ರವಾದ ಕೌಟುಂಬಿಕ ಜೀವನದ ಸಿಸ್ಟಮನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟು ಹೇಳಿದರು, ಒಲಿಯಸ್ ಅಕಬೈತುಕ, ನಿಮ್ಮ ಮನೆ ವಿಶಾಲವಾದರೆ, ವಿಶ್ವಾಸದ ಪ್ರೀತಿಯ ಮನೆ ನಿಮ್ಮದಾದರೆ, ನಿಮ್ಮ ಕುಟುಂಬ ಜೀವನ ಭದ್ರವಾದರೆ ನೀವು ಈ ಜಗತ್ತಿನಲ್ಲಿ ಅತ್ಯಂತ ಸಕ್ಸಸ್ಫುಲ್ ಮನುಷ್ಯರು ಅಂತ. ನಾನು ಮುಗಿಸ್ತಾ ಇದ್ದೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಕಲಿಸಿಕೊಟ್ಟರು. ಅವರೆಂದೂ ಧಾರ್ಮಿಕ ವಾದವನ್ನು ಕಲಿಸಿಕೊಡಲಿಲ್ಲ. ಇವತ್ತು ನಾವೆಲ್ಲ ಧಾರ್ಮಿಕ ವಾದದಲ್ಲಿ ಮುಳುಗಿ ಹೋಗಿದ್ದೇವೆ. ಇವತ್ತು ನಮ್ಮ ಧರ್ಮ ಎಲ್ಲಿದೆ ಅಂತ ಕೇಳಿದರೆ, ಧರ್ಮಗಳಿರುವುದು ಬಾವುಟಗಳಲ್ಲಿ, ಫ್ಲೆಕ್ಸ್ಗಳಲ್ಲಿ, ಕೆಲವು ಬಣ್ಣಗಳಲ್ಲಿ, ಯಾವುದು ವೇಷಭೂಷಣಗಳಲ್ಲಿ ಧರ್ಮ ಅಂದರೆ ಅದು ಇವತ್ತು. ಪ್ರವಾದಿಯವರು ಧಾರ್ಮಿಕ ವಾದವನ್ನು ಈ ಜಗತ್ತಿಗೆ ಕಲಿಸಿಕೊಡಲಿಲ್ಲ. ಅವರು ಹೇಳಿದ್ರು, ನಿಮ್ಮ ಹೃದಯದ ಪರಿಶುದ್ಧತೆಯೇ ಧರ್ಮ. ಯಾವಾಗ ನಿಮ್ಮ ಮನಸ್ಸು ಒಳ್ಳೆಯದಾಗಬೇಕು. ಅವರು ಕಲಿಸಿಕೊಟ್ಟ ಪ್ರತಿಯೊಂದು ಚಿಂತನೆಗಳು ಕೂಡ ಮನುಷ್ಯನ ಹೃದಯವನ್ನು ತಿದ್ದುವ, ಆತನ ಮನಸ್ಸನ್ನು ಸಂಸ್ಕರಿಸುವ ಚಿಂತನೆಗಳು ಮಾತ್ರವಾಗಿದೆ. ಅವರೆಂದೂ ಧಾರ್ಮಿಕ ವಾದವನ್ನು ಕಲಿಸಿಕೊಡಲಿಲ್ಲ. ಅವರೆಂದೂ ಈ ಧರ್ಮಕ್ಕೆ ಒಂದು ಬಣ್ಣವನ್ನು ಹೇಳಿಕೊಡಲಿಲ್ಲ. ನಮ್ಮಲ್ಲೆಲ್ಲ ಕೇಳಿದರೆ ಇಸ್ಲಾಮಿಗೆ ಯಾವ ಬಣ್ಣ ಅಂತ ಕೇಳಿದರೆ ನಾವೆಲ್ಲ ಬಹಳ ಸುಲಭವಾಗಿ ಹೇಳಿಬಿಡ್ತೇವೆ, ಇಸ್ಲಾಮಿಗೆ ಗ್ರೀನ್ ಬಣ್ಣ ಅಂತ ಹೇಳಿಬಿಡ. ಅಲ್ಲ, ನಿಮಗೆ ಯಾರು ಗ್ರೀನ್ ಬಣ್ಣ ಕೊಟ್ಟವರು? ಪ್ರವಾದಿಯವರೆಂದು ಕೂಡ ಇಸ್ಲಾಮಿಗೆ ಒಂದು ಹಸಿರು ಬಣ್ಣ ಇದೆ ಅಂತ ಹೇಳಿಕೊಡಲಿಲ್ಲ. ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ಪ್ರವಾದಿಯವರು ಒಳ್ಳೆಯ ಬಣ್ಣ ಬಿಳಿ ಬಣ್ಣ ಅಂತ ಹೇಳಿದ್ರು. ಯಾಕೆ ಬಿಳಿ ಬಣ್ಣ? ಬಿಳಿ ಬಣ್ಣ ಯಾಕೆ ಅಂದರೆ ಕೊಳೆಯಾದರೆ ಬೇಗ ಗೊತ್ತಾಗ್ತದೆ. ಅದರಲ್ಲಿ ಕೊಳೆಯಾದರೆ ಬೇಗ ಗೊತ್ತಾಗ್ತದೆ. ಆದ್ದರಿಂದಲೇ ಶವಗಳನ್ನು ಬಿಳಿ ವಸ್ತ್ರಗಳಿಂದ ನೀವು ಮುಚ್ಚಬೇಕು. ಬಿಳಿ ಬಣ್ಣ ಒಳ್ಳೆಯ ಬಣ್ಣ, ಅದು ಶುಚಿತ್ವ, ಧರ್ಮವಿಶ್ವಾಸದ ಅರ್ಧಾಂಶ ಅಂತ ಹೇಳಿದರು ಪ್ರವಾದಿಯವರು. ಧರ್ಮವಿಶ್ವಾಸದ ಅರ್ಧಾಂಶ ಅದು ಶುಚಿತ್ವ. ಆದ್ದರಿಂದಲೇ ಬಿಳಿ ಬಣ್ಣ ಅಂದರೆ ಅದರಲ್ಲಿ ಸ್ವಲ್ಪ ಕೊಳೆಯಾದರೂ ಗೊತ್ತಾಗ್ತದೆ. ಆದ್ದರಿಂದ ಬಿಳಿ ಬಣ್ಣ ಒಳ್ಳೆಯ ಬಣ್ಣ, ಅಲ್ಲದೆ ನಿಮಗೊಂದು ಹಸಿರು ಬಣ್ಣ ಅಂತ ಎಲ್ಲೂ ಇಸ್ಲಾಮಿಗೆ ಹೇಳಲಿಲ್ಲ. ನಾವೆಲ್ಲೇನು ಮಾಡಿದ್ದೇವೆ ಅಂದರೆ, ನಮ್ಮ ಧರ್ಮ ಇರುವುದು ಇವತ್ತು ಬಣ್ಣಗಳಲ್ಲಿ, ಬಾವುಟಗಳಲ್ಲಿ, ಫ್ಲೆಕ್ಸ್ಗಳಲ್ಲಿ, ಬೋರ್ಡ್ಗಳಲ್ಲಿ. ಅದೇನಾದರೂ ಹಾಳಾಗಿ ಬಿಟ್ಟರೆ ಇಡೀ ನಮ್ಮ ರಕ್ತ ಎಲ್ಲ ಕುದೀತದೆ. ಯಾವುದೋ ಒಂದು ಬಾವುಟ ಯಾರೋ ಕಿತ್ತು ಹಾಕಿಬಿಟ್ರೆ, ಯಾರೋ ಒಂದು ಫ್ಲೆಕ್ಸ್ ಸ್ವಲ್ಪ ಹರಿದು ಬಿಟ್ಟರೆ ನಮ್ಮ ರಕ್ತ ಎಲ್ಲ ಕುದಿಯುತ್ತದೆ. ನಮ್ಮ ಎಲ್ಲ ಧರ್ಮದ ಆವೇಶ ಬರುವುದು ಆವಾಗ. ಪ್ರವಾದಿಯವರು ಎಂದು ಕೂಡ ಈ ಜಗತ್ತಿಗೆ ಧಾರ್ಮಿಕವಾದ ಕಲಿಸಿಕೊಡಲಿಲ್ಲ, ಅವರು ಧಾರ್ಮಿಕ ಪ್ರಜ್ಞೆಯನ್ನು ಕಲಿಸಿಕೊಟ್ಟರು. ನಮ್ಮಲ್ಲಿರಬೇಕಾದ ಬಹಳ ಮೂಲಭೂತವಾದ ಅಂಶ ಇದೆಲ್ಲ ತಿಳಿಯದ ತನಕ ನಮ್ಮಿಂದ ಖಂಡಿತ ಸಮಾಜವನ್ನು ನಾವು ಮತ್ತಷ್ಟು ಹಾಳು ಮಾಡುವುದಲ್ಲದೆ ಸಮಾಜ ಸುಧಾರಣೆ ಮಾಡಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ನಾನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಲ್ಲಿ 40 ವರ್ಷಗಳವರೆಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ಬದುಕಿದ್ದಾರೆ. ಅವರು 40 ವರ್ಷಗಳ ಬಗ್ಗೆ ಧರ್ಮದ ಬಗ್ಗೆ ಭಾಷಣ ಮಾಡಿರಲಿಲ್ಲ. 40 ವರ್ಷಗಳವರೆಗೂ ಅವರು ಧರ್ಮದ ಬಗ್ಗೆ ಉಪದೇಶ ಮಾಡಿರಲಿಲ್ಲ. 40ನೆಯ ವಯಸ್ಸಿನಲ್ಲಿ ಅವರಿಗೆ ದೇವನಿಂದ ಸನ್ಮಾರ್ಗ ಬರುತ್ತದೆ, ದೇವನಿಂದ ಮಾರ್ಗದರ್ಶನ ಬರುತ್ತದೆ. 40ನೆಯ ವಯಸ್ಸಿನ ನಂತರ ಅವರು ಆ ಸಮಾಜದಲ್ಲಿ ಧರ್ಮವನ್ನು ಬೋಧಿಸ್ತಾರೆ. ದೇವನ ಬಗ್ಗೆ ಹೇಳಿಕೊಟ್ಟರು, ಮಾನವ ಸಮಾನತೆಯ ಬಗ್ಗೆ ಹೇಳಿದ್ರು, ದೇವನ ನ್ಯಾಯಾಲಯದಲ್ಲಿ ನಿಮ್ಮ ವಿಚಾರಣೆ ನಡೆಯುತ್ತದೆ ಅಂತ ಹೇಳಿದ್ರು. ನೀವು ತಪ್ಪು ಕೆಲಸ ಮಾಡಿದರೆ, ಕೆಟ್ಟ ಕೆಲಸ ಮಾಡಿದರೆ, ಅಧರ್ಮ ಮಾಡಿದರೆ ಖಂಡಿತ ದೇವನ ನ್ಯಾಯಾಲಯದಲ್ಲಿ ನಿಮಗೆ ಖಂಡಿತವಾಗಿಯೂ ನಿಮ್ಮ ವಿಚಾರಣೆ ನಡೆಯುತ್ತದೆ. ಈ ಸಿದ್ಧಾಂತದ ಆಧಾರದಲ್ಲಿ ಅವರೊಂದು ಸಮಾಜವನ್ನು ಕಟ್ಟಿ ಬೆಳೆಸ್ತಾರೆ. ಆವಾಗ ಮಕ್ಕಾದ ಜನರು ವಿರೋಧಿಸ್ತಾರೆ.
ಯಾಕೆಂದರೆ ದೊಡ್ಡ ಉನ್ನತ ಗೋತ್ರದವ ಮತ್ತು ಸಣ್ಣ ಗೋತ್ರದವ ನೀವೆಲ್ಲರೂ ಈಕ್ವಲ್ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಅಷ್ಟು ಸುಲಭ ಅಲ್ಲಲ್ಲ. ಪ್ರವಾದಿಯವರನ್ನು ವಿರೋಧಿಸಿದರು, ಬಹಿಷ್ಕಾರ ಹಾಕಿದರು, ಕಲ್ಲೆಸೆದರು. ಪ್ರವಾದಿಯವರು ತಾಯಿಫಿಗೆ ಹೋಗ್ತಾರೆ. ತಾಯಿಫ್ ಅವರ ತಾಯಿಯ ಸಂಬಂಧಿಕರು ಇರುವ ಒಂದು ಪ್ರದೇಶ. ತಾಯಿಫಿನ ಜನರು ಅಲ್ಲಿ ಸಹಾಯ ಸಿಗಬಹುದು ಅಂತ ಹೋದದ್ದು ಪ್ರವಾದಿಯವರು. ಭರವಸೆಯೊಂದಿಗೆ, ಆಕಾಂಕ್ಷೆಯೊಂದಿಗೆ, ನಿರೀಕ್ಷೆಗಳೊಂದಿಗೆ ಅವರು ತಾಯಿಫಿಗೆ ಹೋಗ್ತಾರೆ. ತಾಯಿಫಿನ ಜನತೆ ಪ್ರವಾದಿಯವರ ಮೇಲೆ ಕಲ್ಲೆಸೆಯುತ್ತಾರೆ, ಪ್ರವಾದಿಯವರೊಂದಿಗೆ ಗೂಂಡಾಗಳಂತೆ ವರ್ತಿಸ್ತಾರೆ. ಪ್ರವಾದಿಯವರ ಕಾಲಿನಿಂದ ರಕ್ತ ಹರಿಯುತ್ತಾ ಇದೆ, ಪ್ರವಾದಿಯವರಿಗೆ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಂದಿಸಿದ್ರು, ಅಪಮಾನಿಸಿದ್ರು ಆ ಜನತೆ. ಪ್ರವಾದಿಯವರೊಂದು ಮರದ ಅಡಿಯಲ್ಲಿ ಹೀಗೆ ಕುಳಿತುಕೊಂಡಿದ್ದಾರೆ. ಪ್ರವಾದಿಯವರ ಕಾಲಿನಿಂದ ರಕ್ತ ಅದು ಭೂಮಿಯಲ್ಲಿ ತೊಟ್ಟಿಕ್ಕುತ್ತಾ ಇದೆ. ದೇವನ ಆದೇಶ ಬಂದು, ಪ್ರವಾದಿಯವರೇ ನೀವು ಬಯಸುವುದಾದರೆ ಈ ನಾಡಿನ ಜನತೆಯನ್ನು ನಾವು ನಾಶ ಮಾಡಿಬಿಡುತ್ತೇವೆ. ತನ್ನ ಪ್ರವಾದಿಗೆ ಕಲ್ಲೆಸೆದ, ತನ್ನ ಪ್ರವಾದಿಯೊಂದಿಗೆ ಗುಂಡಾಗಳಂತೆ ವರ್ತಿಸಿದ, ತನ್ನ ಪ್ರವಾದಿಯನ್ನು ನಿಂದಿಸಿದ, ಅಪಮಾನಿಸಿದ ಈ ಜನತೆಯನ್ನು ನಾವು ನಾಶ ಮಾಡುತ್ತೇವೆ ಅಂತ ದೇವನ ಆದೇಶದೊಂದಿಗೆ ಬರ್ತಾರೆ ಜಿಬ್ರೀಲ್ ಎಂಬ ದೇವಚರ. ಆ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ಮಾತಿದೆ. ನಾನು ನನ್ನ ಯುವಕರಲ್ಲಿ ಹೇಳುತ್ತಿದ್ದೇನೆ, ನನ್ನ ಸಹೋದರಲ್ಲಿ ನಾನು ಹೇಳ್ತಾ ಇದ್ದೇನೆ, ಆ ಮಾತು ಯಾವಾಗಲೂ ನಮ್ಮ ಎದೆಯಲ್ಲಿ ನಾವು ಬರೆದಿಡಬೇಕು. ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಪ್ರವಾದಿಯವರು ಅಂದು ಹೇಳಿದ ಆ ಮಾತು. ಪ್ರವಾದಿಯವರು ಹೇಳಿದರು, ಅಲ್ಲಾಹುಮ್ಮ ಗಫಿರ್ ಲಿ ಕೌಮಿ ಫಇನ್ನಹುಂ ಲಾ ಯಅಲಮೂನ್. ದೇವಾ, ನನ್ನ ಜನರಿಗೆ ನೀನು ಕ್ಷಮಿಸಿ ಬಿಡು ಅಂತ ಹೇಳಿದ್ರು. ಯಾರ ಬಗ್ಗೆ ಹೇಳುವುದು ನನ್ನ ಜನರು ಅಂತ? ಯಾರು ಈ ನನ್ನ ಜನರು? ಪ್ರವಾದಿಗೆ ಕಲ್ಲೆಸೆದ, ಪ್ರವಾದಿಯವರೊಂದಿಗೆ ಗೂಂಡಾಗಳಂತೆ ವರ್ತಿಸಿದ, ಪ್ರವಾದಿಯವರ ಮೇಲೆ ಕಲ್ಲೆಸೆದ, ಪ್ರವಾದಿಯವರನ್ನು ನಿಂದಿಸಿದ ಆ ಜನರನ್ನು ಪ್ರವಾದಿಯವರು ಹೇಳಿದರು, ದೇವಾ, ಇವರು ನನ್ನ ಜನರು, ನನ್ನ ಜನರು. ಈ ಸಮಾಜದ ಎಲ್ಲ ಧರ್ಮದ, ಎಲ್ಲ ಪಾರ್ಟಿಯ, ಎಲ್ಲ ಸಂಘಟನೆಯ ಎಲ್ಲ ಮನುಷ್ಯರು ನನ್ನ ಜನರು ಅಂತ ಒಪ್ಪಿಕೊಳ್ಳಿಕ್ಕೆ ನಿಮಗೆ ಸಾಧ್ಯವೋ? ಅದು ಪ್ರವಾದಿ ಜೀವನದ ಸಂದೇಶ. ಈ ಸಮಾಜದ ಎಲ್ಲ ಜನರು ನನ್ನ ಜನರು. ಅವರ ಧರ್ಮ ಯಾವುದೇ ಆಗಿರಲಿ, ಅವರ ಜಾತಿ, ಅವರು ಕೆಲಸ ಮಾಡುತ್ತಿರುವ ರಾಜಕೀಯ ಪಕ್ಷ, ಅವರು ದುಡಿಯುತ್ತಿರುವ ಸಂಘಟನೆಗಳು, ಅದು ಯಾವುದೇ ಇರಲಿ, ಈ ಸಮಾಜದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯ ಗಫಿರ್ ಲಿ ಕೌಮಿ, ನನ್ನ ಜನರು, ನನ್ನ ಜನರು. ಫಇನ್ನಹುಂ ಲಾ ಯಅಲಮೂನ್, ಅವರಿಗೆ ತಿಳುವಳಿಕೆ ಇಲ್ಲ ದೇವ, ಅವರಿಗೆ ಕ್ಷಮಿಸಿ ಬಿಡು ಎಂದು ಪ್ರವಾದಿಯವರು ಹೇಳಿದರೆ, ಈ ನನ್ನ ಜನರು ಎಂಬ ಚಿಂತನೆ ಖಂಡಿತವಾಗಿ ನಮ್ಮ ಮನಸ್ಸುಗಳನ್ನು ನಿಯಂತ್ರಿಸಬೇಕಾಗಿದೆ. ತನ್ನ ಕೊನೆಯ ಭಾಷಣದಲ್ಲಿ ಕೂಡ ಪ್ರವಾದಿಯವರು ಹೇಳಿದರು, ಅಲಾ ಇನ್ನ ದಿಮಾಅಕುಂ ವ ಅಮ್ವಾಲಕುಂ ವ ಅರಾಲಕುಂ ಹರಾಮುನ್ ಅಲೈಕುಂ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ರಕ್ತ, ಪ್ರತಿಯೊಬ್ಬರ ಜೀವ, ಪ್ರತಿಯೊಬ್ಬರ ಮಾನ ಮತ್ತು ಮರ್ಯಾದೆ, ಪ್ರತಿಯೊಬ್ಬನ ಸಂಪತ್ತು ಅದು ಅತ್ಯಂತ ಪವಿತ್ರವಾದದ್ದು. ಅವುಗಳನ್ನು ನೀವು ಸಂರಕ್ಷಿಸಬೇಕು. ಅದು ನಿಮ್ಮ ದೇವವಿಶ್ವಾಸದ ಅವಿಭಾಜ್ಯವಾದ ಅಂಗ. ತನ್ನ ಕೊನೆಯ ಭಾಷಣದಲ್ಲಿ ಅವರು ಹೇಳಿದರು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನ ರಕ್ತ ಅದು ಪವಿತ್ರವಾದದ್ದು, ಪ್ರತಿಯೊಬ್ಬನ ಜೀವ, ಪ್ರತಿಯೊಬ್ಬನ ಸಂಪತ್ತು, ಪ್ರತಿಯೊಬ್ಬನ ಗೌರವ. ಆದ್ದರಿಂದ ಯಾರ ರಕ್ತ ಹರಿಸುವ ಕೆಲಸ ಮಾಡಬೇಡಿ, ಯಾರ ಸಂಪತ್ತನ್ನು ದೋಚುವ ಕೆಲಸ ಮಾಡಬೇಡಿ, ಯಾರ ಗೌರವಕ್ಕೆ ಚ್ಯುತಿಯುಂಟಾಗುವ ಕೆಲಸ ಮಾಡಬೇಡಿ. ಅದು ಅತಿ ದೊಡ್ಡ ಅಧರ್ಮವಾಗಿದೆ ಎಂದು ಈ ಜಗತ್ತಿಗೆ ಪ್ರವಾದಿಯವರು ಕಲಿಸಿಕೊಟ್ಟಿದ್ದರೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ರಕ್ತ, ಜೀವ, ಸಂಪತ್ತು ಅದು ಪವಿತ್ರ ಎಂದು ತಿಳಿಯುವುದು ಪ್ರವಾದಿಯವರು ಈ ಜಗತ್ತಿಗೆ ಕೊಟ್ಟ ಅದ್ಭುತವಾದ ಸಂದೇಶವಾಗಿದೆ. ಸಹೋದರ ಸಹೋದರಿಯರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಇನ್ಸಾನಿಯತ್ತಿನ ಸಂದೇಶಗಳನ್ನು ಕೊಟ್ಟರು, ಮನುಷ್ಯತ್ವದ ಸಂದೇಶಗಳನ್ನು ಕಲಿಸಿಕೊಟ್ಟರು. ನಾನು ಮುಗಿಸ್ತಾ ಇದ್ದೇನೆ. ಒಬ್ಬ ಅರಬಿ ಕವಿ ಬಹಳ ಮನೋಹರವಾಗಿ ಒಂದು ಕವನ ಹೇಳಿದ್ರು. ಆ ಕವನವನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ವಲದತ್ಕ ಉಮ್ಮುಕ ಯಬ್ನ ಆದಮ ಬಾಕಿಯ ವನ್ನಾಸು ಹೌಲಕ ಯಲ್ಹಕೂನ ಸುರೂರ ಫಜ್ಹದ್ ಲಿನಫ್ಸಿಕ ಅಂತಕೂನ ಇದಾ ಬಕೌ ಫಿ ಹಾಲಿ ಮೌತಿಕ ಲಾಹಿಕನ್ ಮಸರೂರ ಅಂತ ಒಬ್ಬ ಕವಿ ಹೇಳಿದ್ರು. ಒಂದು ದಿವಸ ನೀವೆಲ್ಲ ಈ ಜಗತ್ತಿಗೆ ಹುಟ್ಟಿ ಬಂದಿದ್ದೀರಾ, ನೀವೆಲ್ಲ ಹುಟ್ಟಿ ಬಂದದ್ದು ಅಳುತ್ತಾ ಬಂದದ್ದು ಅಂತ. ನೀವೆಲ್ಲ ಈ ಭೂಮಿಗೆ ಹುಟ್ಟಿ ಬರುವಾಗ ಈ ಜಗತ್ತಿನಲ್ಲಿ ಪ್ರತಿಯೊಂದು ಮಗು ಹುಟ್ಟಿದ್ದು ಅಳುತ್ತಾ ಹುಟ್ಟಿದವರು ನಾವೆಲ್ಲ. ಆದರೆ ನೀವು ಅಳುತ್ತಾ ಹುಟ್ಟುವಾಗ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಸಂಬಂಧಿಕರು ಅವರು ಸಂತೋಷ ಪಡ್ತಾ ಇದ್ದರು, ಸಂಭ್ರಮಿಸ್ತಾ ಇದ್ದರು, ಅವರು ನಗು ನಗುತ್ತಾ ಅವರು ಸಂತೋಷ ಪಡ್ತಾ ಇದ್ದರು. ಎಲ್ಲರೂ ಸಂತೋಷ ಪಡುವಾಗ ನೀವೆಲ್ಲ ಅಳುತ್ತಾ ಬಂದದ್ದು ಈ ಜಗತ್ತಿಗೆ. ನಾಳೆ ನಿಮ್ಮ ಮರಣದ ದಿನ. ನಿಮ್ಮ ಮರಣದಿಂದ ನಿಮ್ಮನ್ನು ಪಾರು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಕುರಾನ್ ಹೇಳುತ್ತದೆ. ನೀವೆಷ್ಟು ಪ್ರಯತ್ನ ಪಟ್ಟರೂ
ನೀವೆಷ್ಟು ಪ್ರಯತ್ನ ಪಟ್ಟರು ನನ್ನ ಮತ್ತು ನಿಮ್ಮ ಬದುಕಿನಲ್ಲಿ ಅತ್ಯಂತ ದೊಡ್ಡ ಸತ್ಯ ಯಾವುದು ಅಂತ ಕೇಳಿದರೆ, ಒಂದು ದಿವಸ ನಾನು ಈ ಜಗತ್ತನ್ನು ಬಿಟ್ಟು ಹೋಗುತ್ತೇನೆ, ಇದು ಅತ್ಯಂತ ದೊಡ್ಡ ಪರಮ ಸತ್ಯ. ಅದಕ್ಕಿಂತ ದೊಡ್ಡ ಒಂದು ಸತ್ಯ ಇಲ್ಲ ನನ್ನ ಬದುಕಿನಲ್ಲಿ, ನಿಮ್ಮ ಬದುಕಿನಲ್ಲಿ. ನಾನೊಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗುತ್ತೇನೆ, ಒಂದು ದಿವಸ ನನಗೆ ಮರಣ ಖಂಡಿತ ಬರ್ತದೆ. ಫಲೌಲಾ ಇದಾ ಬಲಗತಿಲ್ ಹುಲ್ಕೂಮ್ ವಾಂತುಂ ಹೀನ ಇದಿನ್ ತಂದುರೂನ್. ನಿಮ್ಮ ಎಲ್ಲ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ದುಡ್ಡು, ನಿಮ್ಮ ಅಧಿಕಾರ ಇದೆಲ್ಲವೂ ಸೋತು ಹೋಗುವ ಒಂದು ಸಂದರ್ಭವಾಗಿದೆ ನಿಮ್ಮ ಮರಣ. ಕುರ್ಆನ್ ಹೇಳಿತು, ಮರಣದಿಂದ ನಿಮ್ಮನ್ನು ಪಾರು ಮಾಡಲಿಕ್ಕೆ ಯಾರಿಗಾದರೂ ಸಾಧ್ಯ ಇದೆಯೇ? ಒಂದು ನಿಮಗೆ ವಿಶ್ವವಿಖ್ಯಾತ ಡಾಕ್ಟರ್ಸ್ಗಳಿರ್ಬೋದು ನಿಮ್ಮ ಮಕ್ಕಳು, ಅತ್ಯಂತ ದೊಡ್ಡ ಸೈಂಟಿಸ್ಟ್ಗಳಿರಬಹುದು ನಿಮ್ಮ ಫ್ರೆಂಡ್ ಸರ್ಕಲ್, ಬಹಳ ದೊಡ್ಡ ದೊಡ್ಡ ಆಡಳಿತಗಾರರಿರಬಹುದು ನಿಮ್ಮ ಬಳಿ. ಆದರೆ ಮರಣದ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಡಾಕ್ಟರ್ಸ್ಗಳಿರಲಿ, ಎಷ್ಟು ದೊಡ್ಡ ವಿಜ್ಞಾನಿ ಇರಲಿ, ಎಷ್ಟು ದೊಡ್ಡ ಆಡಳಿತಗಾರರಿರಲಿ, ಮರಣದ ಸಂದರ್ಭದಲ್ಲಿ ನಿಮ್ಮನ್ನು ಮರಣದಿಂದ ಪಾರು ಮಾಡಲು ಜಗತ್ತಿನಲ್ಲಿ ಯಾರಿಗಾದರೂ ಸಾಧ್ಯವೇ ಅಂತ ಕೇಳಿತ್ತು ಕುರ್ಆನ್. ನಿಮ್ಮ ಕಣ್ಣ ಎದುರಿನಲ್ಲಿ ಆತನ ಮರಣ ಬರ್ತಾ ಇದೆ, ನಿಮ್ಮ ಕಣ್ಣ ಎದುರಿನಲ್ಲಿ ಆತ ಸತ್ತು ಹೋಗುತ್ತಾ ಇದ್ದಾನೆ. ಆತನನ್ನು ಮರಣದಿಂದ ಪಾರು ಮಾಡಲು ಜಗತ್ತಿನಲ್ಲಿ ಯಾರಿಗಾದರೂ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಒಂದು ದಿವಸ ನಾವು ಖಂಡಿತ ಈ ಜಗತ್ತನ್ನು ಬಿಟ್ಟು ಹೋಗುತ್ತೇವೆ. ಅಂದು ಅರಬಿ ಕವಿ ಹೇಳಿದ್ರು, ಅಂದು ನಿಮ್ಮ ಸುತ್ತಮುತ್ತಲು ನಿಮ್ಮ ಬಂಧು ಮಿತ್ರಾದಿಗಳು, ನಿಮ್ಮ ಪತ್ನಿ ಮಕ್ಕಳು ಅವರೊಂದು ಅಳುತ್ತಾ ಇರುತ್ತಾರೆ, ಅವರು ಕಣ್ಣೀರು ಹರಿಸ್ತಾ ಇರ್ತಾರೆ. ಹಾಗೆ ಎಲ್ಲರೂ ಅಳುವಾಗ ನೀವು ನಗು ನಗುತ್ತಾ ಈ ಜಗತ್ತನ್ನು ಬಿಟ್ಟು ಹೋಗಬೇಕು. ಬಹಳ ದೊಡ್ಡ ಸೌಭಾಗ್ಯ ಅದು, ಬಹಳ ದೊಡ್ಡ ಸೌಭಾಗ್ಯ. ಎಲ್ಲರೂ ನಗುವಾಗ ನೀವು ಅಳುತ್ತಾ ಬಂದಿದ್ದೀರಾ ಈ ಜಗತ್ತಿಗೆ. ನಾಳೆ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಎಲ್ಲರೂ ಅಳ್ತಾ ಇರ್ತಾರೆ ನಿಮ್ಮ ಸುತ್ತಮುತ್ತಲು. ಆ ಸಂದರ್ಭದಲ್ಲಿ ನಗು ನಗುತ್ತಾ ಮುಗುಳು ನಗೆಯೊಂದಿಗೆ ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದರೆ ನೀವು ಖಂಡಿತ ನಿಮ್ಮ ದೇವ ಯಾರು ಅಂತ ಗುರುತಿಸಬೇಕು. ನಿಮ್ಮ ದೇವನನ್ನು ನೀವು ಅನುಸರಿಸಬೇಕು. ನಿಮ್ಮ ಮನುಷ್ಯರೊಂದಿಗೆ ನಿಮ್ಮ ಸಂಬಂಧ ಅತ್ಯುತ್ತಮವಾದ ಸಂಬಂಧ ಆಗಿರಬೇಕು. ಯಾರಿಗೂ ಮೋಸ ಮಾಡದ, ಯಾರಿಗೂ ವಂಚನೆ ಮಾಡದ, ಯಾರ ಮನಸ್ಸನ್ನು ನೋಯಿಸದ, ಯಾರಿಗೂ ತೊಂದರೆ ಕೊಡದ, ಅತ್ಯಂತ ಪರಿಶುದ್ಧತೆಯೊಂದಿಗೆ ಬದುಕಿ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಮಾತ್ರ ನಿಮಗೆ ನಗು ನಗುತ್ತಾ ಈ ಜಗತ್ತನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ. ಆ ಸೌಭಾಗ್ಯಶಾಲಿಗಳಲ್ಲಿ ದೇವನು ನಮ್ಮೆಲ್ಲರನ್ನು ಸೇರಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಬಹಳ ಗಂಭೀರವಾಗಿ ಈ ಪ್ರವಚನ ಆಲಿಸಿದ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ, ಹಿರಿಯರಿಗೆ ಕೃತಜ್ಞತೆಗಳನ್ನು ಹೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಖಿರು ದೈವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.